ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಓಕೆ, ಸೊ ನಿಮಗೆಲ್ಲ ಗೊತ್ತಿರುವಂತೆ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳ ಡಿಸ್ಕಷನ್ ಆಗಿದೆ. ಸೊ ಈ ಒಂದು ಕ್ಲಾಸಸ್ ಯಾರೆಲ್ಲ KS, PSI, PDO, FDA ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಯಾರು ಆಗ್ತಿರ್ತಾರ ಅಂಥವ್ರೆಲ್ಲರೂ ಕೂಡ ಈ ಒಂದು ಕೋರ್ಸು ಬೆನಿಫಿಟ್ ಆಗುತ್ತೆ. ಜೊತೆಗೆ ಇದು ಸೆಪ್ಟೆಂಬರ್ ತಿಂಗಳ ಮೂರನೇ ಭಾಗವಾಗಿದೆ. ದಿಸ್ ಇಸ್ ದ ಥರ್ಡ್ ಪಾರ್ಟ್ ಇನ್ ದಿ ಸೆಪ್ಟೆಂಬರ್ ಅಂತ ಹೇಳ್ಬೋದು. ಆಲ್ರೆಡಿ ಪ್ರಿವಿಯಸ್ ಕ್ಲಾಸ್ಗಳನ್ನು ನೀವು ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಆ್ಯಪ್ ಅಲ್ಲಿ ಈ ಕ್ಲಾಸ್ಗಳನ್ನ ಫ್ರೀ ಆಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಮಾಂಡಾ ಎಮ್ಮೆ ಅಥವಾ ಮಾಂಡಾ ಬಫೆಲೋ ಏನಂದ್ರೆ ನ್ಯೂಸ್ ಅಲ್ಲಿ ಇದೆ, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಿದು ಮಾಂಡಾ ಬಫೆಲೋ ಅಥವಾ ಮಾಂಡಾ ಎಮ್ಮೆ ಅಂತ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ನ್ಯಾಷನಲ್ ಬ್ಯೂರೋ ಆಫ್ ದಿ ಅನಿಮಲ್ ಜೆನೆಟಿಕ್ ರಿಸರ್ಚ್ ಅಂತ NBGR ಅಂತ ಕರಿತೀವಿ, ಹೌದಾ? ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಏನ್ ಮಾಡುತ್ತೆ ಒಂದು ಸಂಸ್ಥೆ ಇದೇನಂದ್ರೆ ಈ ಮಾಂಡಾ ಎಮ್ಮೆಯನ್ನ ಭಾರತದಲ್ಲಿ ಕಾಣುವ ಒಂಥರ 19ನೇ ಏನಂದ್ರೆ ಒಂಥರ ಅನನ್ಯ ತಳಿಯ ಎಮ್ಮೆ ಅಂತೇಳಿ ಘೋಷಣೆ ಮಾಡಿದೆ. ಒಂಥರ ಯುನಿಕ್ ಆಗಿರುವಂತ ಏನಂತಾರೆ ತಳಿ ಅಂತ ಹೇಳಿ ಇದು ಮಾಡಿದ್ದಾರೆ. ಈ ಒಂದು ಮಾಂಡಾ ಎಮ್ಮೆನ ಆ ಕಾರಣಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಹಾಗಾದ್ರೆ ಇದ್ರ ವಿಶೇಷ ಏನಂದ್ರೆ ನೋಡಿ, ಆಕ್ಚುಲಿ ಇದು ಸಾಮಾನ್ಯವಾಗಿ ನಮ್ಮ ಭಾರತದ ಪೂರ್ವ ಘಟ್ಟಗಳು, ಹೌದಾ? ಈಸ್ಟರ್ನ್ ಘಾಟ್ಸ್ ಗಳಲ್ಲಿ, ಆಮೇಲೆ ಪ್ರಸ್ಥಭೂಮಿ, ಡೆಕ್ಕನ್ ಪ್ಲಾಟ್ಯೂ ಆಗಿರ್ಬೋದು, ಪ್ರಸ್ಥಭೂಮಿ ಆಗಿರ್ಬೋದು, ಅದೇ ರೀತಿ ಒಡಿಶಾದ ಕೋರಾಪುಟ್ ಪ್ರದೇಶದಲ್ಲಿ ಆಕ್ಚುಲಿ ಈ ಎಮ್ಮೆ ಕಂಡು ಬರುತ್ತೆ ಅಂತ ಹೇಳ್ಬೋದು ನಮ್ಗೆ. ಹಾಗೆ ಇದೇನಂದ್ರೆ ಆಕ್ಚುಲಿ ಒಂದು ವಿಶೇಷ ಏನಂದ್ರೆ ನೋಡಿ, ಇದೊಂಥರ ಪರಾವಲಂಬಿ ಸೋಂಕಿಗಳಿಗೆ ಆಕ್ಚುಲಿ ನಿರೋಧಕವಾಗಿರುತ್ತೆ. ಅಂದ್ರೆ ಇದು ಏನಂದ್ರೆ ಒಂದು ಸಾಕಷ್ಟು ರೋಗಗಳಿಗೆ ಏನಂದ್ರೆ ತುತ್ತಾಗಂಗಿಲ್ಲ. ಅಂದ್ರೆ ಒಂಥರ ಇದರಲ್ಲಿ ಸಾಕಷ್ಟು ತನ್ನದಲ್ಲಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ಒಂದು ವಿಶಿಷ್ಟ ಜಾತಿಯ ಎಮ್ಮೆ ಆಗಿದೆ ಈ ಮಾಂಡಾ ಎಮ್ಮೆ. ಜೊತೆಗೆ ನೋಡಿ ಏನಂದ್ರೆ ಆಕ್ಚುಲಿ ಇದು ಬಹಳ ಕಡಿಮೆ ಸಂಪನ್ಮೂಲ ಇದ್ರೂ ಕೂಡ ಬದುಕ್ತಿದ್ದು, ಅಂದ್ರೆ ಬಹಳ ವಿರಳ ಸಂಪನ್ಮೂಲ ಅಥವಾ ಅಂತ ಲ್ಯಾಕ್ ಆಫ್ ರಿಸೋರ್ಸ್ ಇದ್ರೂ ಕೂಡ ಆಕ್ಚುಲಿ ಅದು ಸರ್ವೈವ್ ಆಗುತ್ತೆ. ಅದರ ಒಂದು ಸ್ಟ್ರಾಟಜಿ ಅಥವಾ ಸ್ಟ್ರೆಂತ್ ಆಫ್ ದಿಸ್ ಮಾಂಡಾ ಎಮ್ಮೆ ಅಂತ ಕರಿಬಹುದು. ಓಕೆ, ಹಾಗಾಗಿ ಇದನ್ನ ರೀಸೆಂಟ್ ಆಗಿ ನ್ಯಾಷನಲ್ ಬ್ಯೂರೋ ಆಫ್ ದಿ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಸಂಸ್ಥೆ ಇದೆಯಲ್ಲ, ಅದನ್ನ ಏನಂದ್ರೆ ಒಂಥರ 19ನೇ ಭಾರತದಲ್ಲಿ ಕಂಡು ಬರುವಂತ 19ನೇ ಒಂದು ಅನನ್ಯ ತಳಿಯ ಎಮ್ಮೆ ಅಂತೇಳಿ ಘೋಷಣೆ ಮಾಡಿದೆ ಈ ಮಾಂಡಾ ಎಮ್ಮೆ. ಜೊತೆಗೆ ನೋಡಿ ಆಕ್ಚುಲಿ ಏನಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಕ್ಚುಲಿ ಏನಂದ್ರೆ ಇದು ಲೆಸ್ ಪ್ರೋನ್ ಟು ದ ಡಿಸೀಸ್ ಅಂತ ಕರೀತಾರೆ. ಇದಕ್ಕೆ ಅಂದ್ರೆ ಅಷ್ಟು ಬೇಗವಾಗಿ ಯಾವುದೇ ಸೋಂಕುಗಳು ಹರಡಂಗಿಲ್ಲ, ಯಾಕಂದ್ರೆ ಅದರಲ್ಲಿ ತನ್ನ ದೇಹದಲ್ಲಿ ಜಾಸ್ತಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಈ ಎಮ್ಮೆಗೆ. ಜೊತೆಗೆ ಅಂದ್ರೆ ಇದನ್ನ ಸಾಮಾನ್ಯವಾಗಿ ಈ ಸದರ್ನ್ ಇಂಡಿಯಾದಲ್ಲಿ ಅಂದ್ರೆ ದಕ್ಷಿಣದ ಒಂದು ಒಡಿಸ್ಸಾದಲ್ಲಿ ಮಾಡ್ತಾರೆ ಅಂದ್ರೆ ಇದನ್ನ ಉಳಿಮೆಗಾಗಿ, ಹೌದಾ? ಈ ನೇಗಿಲು ಉಳುಮೆ ಮಾಡ್ಬೇಕಾದ್ರೆ ಆಕ್ಚುಲಿ ಇದನ್ನ ಒಂಥರ ಯಾವ ರೀತಿ ನಾವು ಎತ್ತುಗಳನ್ನ ಬಳಸ್ತೀವಿ ಅದೇ ತರ ಆಕ್ಚುಲಿ ಈ ಒಂದು ಎಮ್ಮೆಗಳ ಬಳಸ್ತಾರೆ ಇಂದ ಸದರ್ನ್ ಒಡಿಶಾ ಪಾರ್ಟ್ ಅಲ್ಲಿ. ಜೊತೆಗೆ ನೋಡಿ ಏನಂದ್ರೆ ಇದು ದೇ ಗೇವ್ ಬರ್ತ್ ಟು ಕಾಫ್ ಎವ್ರಿ 1 ಅಂದ್ರೆ ಸುಮಾರು 1.5 ವರ್ಷದಿಂದ 2 ವರ್ಷದಲ್ಲಿ ಆಕ್ಚುಲಿ ಮರಿಗಳನ್ನ ಕೂಡ ಹಾಕುತ್ತೆ ಅಂತ ಹೇಳ್ಬೋದು. ಅಂದ್ರೆ ಸುಮಾರು 20 ವರ್ಷದಲ್ಲಿ ಮಾಡುವಂತ ಹೇಳ್ಬೋದು. ಓಕೆನಾ? ಜೊತೆಗೆ ಇದು ಎಟ್ ಎ ಟೈಮ್ ಏನಂದ್ರೆ 2 ರಿಂದ 2.5 ಲೀಟರ್ ಕೂಡ ಅಂದ್ರೆ ಹಾಲನ್ನ ಕೊಡುವಂತ ಒಂದು ಕೆಪಾಸಿಟಿನ ಕೂಡ ಹೊಂದಿದೆ ಈ ಒಂದು ಎಮ್ಮೆ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಮಾಂಡಾ ಬಫೆಲೋ ಅಂತ ಕರೀತಾರೆ. ಹಾಗಾಗಿ ಇದು ಕಂಡು ಬರುವಂತದ್ದು ಮೇಜರ್ ಆಗಿ ಈಸ್ಟರ್ನ್ ಘಾಟ್ಸು, ಆಮೇಲೆ ಡೆಕ್ಕನ್ ಪ್ಲಾಟ್ಯೂ, ಹಾಗೆ ಒಡಿಶಾದ ಸದರ್ನ್ ಪಾರ್ಟ್ ಅಲ್ಲಿ ಈ ಒಂದು ತರದ ಎಮ್ಮೆಗಳು ನಮಗೆ ಕಾಣಸಿಗ್ತವೆ. ದಟ್ ಈಸ್ ಕಾಲ್ಡ್ ದ ಮಾಂಡಾ ಎಮ್ಮೆ ಅಂತ ಕರೀತಾರೆ. ಓಕೆ, ಇದಿಷ್ಟು ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದಿಸ್ ಟಾಪಿಕ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಇಸ್ರೋ ಮತ್ತೆ ನ್ಯೂಸ್ ಅಲ್ಲಿ ಇದೆ ನಮಗೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಥವಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇದೇನ್ ಮಾಡಿದೆ ಅಂದ್ರೆ ಆಕ್ಚುಲಿ ತನ್ನ 4ನೇ ರ್ಯಾಕ್ ಸೆಂಟರ್ ಅನ್ನ ಏನ್ ಮಾಡಿದೆ, ತನ್ನ 4ನೇ ರ್ಯಾಕ್ ಸೆಂಟರ್ ಅನ್ನ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದೆ. ರ್ಯಾಕ್ಸ್ ಅಂದ್ರೆ ಗೊತ್ತಲ್ಲ, ರೀಜನಲ್ ಅಕಾಡೆಮಿಕ್ ಸೆಂಟರ್ ಫಾರ್ ಸ್ಪೇಸ್ ಅಂತ ಕರೀತಾರೆ. ಓಕೆನಾ? ರೀಜನಲ್ ಅಕಾಡೆಮಿಕ್ ಸೆಂಟರ್ ಫಾರ್ ದಿ ಸ್ಪೇಸ್ ಅನ್ನುವಂತ 4ನೇ ಒಂದು ಏನಂತಾರೆ ಒಂದು ಕೇಂದ್ರವನ್ನ ಇತ್ತೀಚೆಗೆ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಬರುವಂತ ಸೂರತ್ ಕಲ್ಲಲ್ಲಿ ಮೊಟ್ಟ ಮೊದಲ ಒಂದು ದಕ್ಷಿಣ ಭಾರತ ಒಂದು ಕೇಂದ್ರ ಆಗಿರುವಂತದ್ದು ದಿಸ್ ಇಸ್ ದ ರ್ಯಾಕ್ ಸೆಂಟರ್ ಅಂತ ಕರೀತಾರೆ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಇಸ್ರೋ ಏನ್ ಮಾಡ್ತಿದ್ರೆ ಆಕ್ಚುಲಿ ತನ್ನ 4ನೇ ರ್ಯಾಕ್ಸ್ ಅಂದ್ರೆ ರೀಜನಲ್ ಅಕಾಡೆಮಿಕ್ ರಿಸೋರ್ಸ್ ಸೆಂಟರ್ ಅಂತ ಕರಿತೀವಿ, ಹೌದಾ? ಸೆಂಟರ್ ಫಾರ್ ದಿ ಸ್ಪೇಸ್ ಅಂತ ಕರೀತಾರೆ, ಹೌದಾ? ರೀಜನಲ್ ಅಂದ್ರೆ ರ್ಯಾಕ್ಸ್ ಅಂದ್ರೆ ರೀಜನಲ್ ಅಕಾಡೆಮಿಕ್ ಸೆಂಟರ್ ಫಾರ್ ಸ್ಪೇಸ್ ಅಂತ ಅಂದ್ರೆ ಇದು ಪ್ರಾದೇಶಿಕವಾಗಿರುವಂತ ಬಾಹ್ಯಾಕಾಶ ಏನಂದ್ರೆ ಒಂದು ಅಕಾಡೆಮಿಕ್ ಸೆಂಟರ್ ನ ಇತ್ತೀಚೆಗೆ 4ನೇ ಸೆಂಟರ್ ನ ಕರ್ನಾಟಕದ ಮಂಗಳೂರಿನ ಜಿಲ್ಲೆಯ ಸೂರತ್ ಕಲ್ಲಿ ಬರುವಂತ NITK ಏನ್ ಮಾಡಿದ್ದಾರೆ ಆಕ್ಚುಲಿ ಸ್ಟಾರ್ಟ್ ಮಾಡಲಾಗಿದೆ.
ಅಥವಾ ಸ್ಥಾಪನೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಇದರಲ್ಲಿ ನ್ಯೂಸ್ ಇದೆ. ಸೊ ಹಾಗಾದ್ರೆ ಏನ್ ಕೆಲಸ ಮಾಡುತ್ತಪ್ಪ ಇದು ರೀಜನಲ್ ಅಕಾಡೆಮಿಕ್ ಸೆಂಟರ್ ಫಾರ್ ಸ್ಪೇಸ್ ಅಂದ್ರೆ ಇದು ಎಸ್ಪೆಷಲಿ ಏನಂದ್ರೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಬಾಹ್ಯಾಕಾಶ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳನ್ನ ಅಭಿವೃದ್ಧಿಗಳನ್ನ ಮಾಡುವಂತ ಒಂದು ಬಹಳ ಪ್ರಮುಖವಾದಂತ ಟೆಕ್ನಾಲಜಿಕಲ್ ಆಗಿರುವಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಒಂದು ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ದ RACS ಅಂತ ಕರೀತಾರೆ. ಓಕೆ, ಅಂದ್ರೆ ಇದು ಎಸ್ಪೆಷಲಿ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಫ್ಯೂಚರ್ ಟೆಕ್ನಾಲಜಿಗಳನ್ನ ಮತ್ತೆ ಪ್ರೋಗ್ರಾಮ್ಗಳನ್ನ ಮಾಡುತ್ತಿದ್ದು ಡಿಸೈನ್ ಮಾಡುವಂತ ಸಂಸ್ಥೆಯಾಗಿದೆ RACS ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ನೋಡಿ, ಇದು ಮೊಟ್ಟ ಮೊದಲ ಒಂದು ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಆಗಿರುವಂತಹ ಕೇಂದ್ರ ಇದೆ. ಆಲ್ರೆಡಿ ಆಕ್ಚುಲಿ ಅಂದ್ರೆ ಇದು 3 ಸೆಂಟರ್ಗಳಿದೆ, ಅವೆಲ್ಲ ಕೊಡಿರುವಂತದ್ದು ಇಲ್ಲಂದ್ರೆ ಉತ್ತರ ಭಾರತದಲ್ಲಿದೆ. ಸೊ ಹಾಗಾಗಿ ಇದು ದಕ್ಷಿಣ ಭಾರತದಲ್ಲಿರುವಂತಹ ಏಕೈಕ ಕೇಂದ್ರ ಅಂತಂದ್ರೆ ಅದು RACS ಇಂದ ಸೂರತ್ ಕಲ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಎಸ್ಪೆಷಲಿ ಅಂದ್ರೆ ಈ ದಕ್ಷಿಣ ಭಾಗದಲ್ಲಿರುವಂತಹ ರಾಜ್ಯಗಳಾದಂತಹ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಪಾಂಡಿಚೇರಿ, ಲಕ್ಷದ್ವೀಪ ಆಕ್ಚುಲಿ ಇಲ್ಲಿರುವಂತ ವಿದ್ಯಾರ್ಥಿಗಳಲ್ಲಿ ಆಮೇಲೆ ಸೈಂಟಿಸ್ಟ್ಗಳಿಗೆ ಸಾಕಷ್ಟು ಏನಂತಂದ್ರೆ ಒಂದು ವೈಜ್ಞಾನಿಕ ಮನೋಭಾವನೆಯನ್ನ ಜೊತೆಗೆ ಅವರು ಸಂಶೋಧನೆ ಕೈಗೊಳ್ಳಕ್ಕೆ ಕೂಡ ಸಾಕಷ್ಟು ಸಹಕಾರಿಯಾಗುತ್ತೆ ಈ ಒಂದು RACS ಅನ್ನುವಂತ ಸೆಂಟರ್ ಅಂತ. ಓಕೆನಾ. ಜೊತೆಗೆ ನೋಡಿ, ಸೊ ಈ RACS ಸೆಂಟರ್ ಅಂದ್ರೆ ಆಕ್ಚುಲಿ ಇದು ಎಸ್ಪೆಷಲಿ ಸ್ಪೇಸ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಅಡ್ವಾನ್ಸ್ ರಿಸರ್ಚ್ ಅನ್ನು ಮಾಡ್ಕೊಳ್ಳಕ್ಕೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಇದು ಒಂದು ಬೆನಿಫಿಟ್ ಆಗಿರುವಂತದ್ದು. ಜೊತೆಗೆ ಇದನ್ನ ಯಾವುದು ಈ JMPC ಅಂತ ಕರಿತೀವಲ್ಲ, ಜಾಯಿಂಟ್ ಪಾಲಿಸಿ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತೆ ಈ ಏನಂದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದಿ ಟೆಕ್ನಾಲಜಿ ಇದಕ್ಕೆ ಇದೆಯಲ್ಲ, ಅವೆರಡು ಕೊಡ್ಕೊಂಡು ಆಕ್ಚುಲಿ ಇಲ್ಲಿರುವಂತ ಸಾಕಷ್ಟು ಪಾಲಿಸಿಗಳನ್ನ ಕೂಡ ಡಿಸೈನ್ ಮಾಡ್ತಾ ಹೋಗ್ತವೆ ಇಂದ RACS ಸೆಂಟರ್ ಅಲ್ಲಿ. ಸೊ ಹಾಗಾಗಿ ಮೊದಲ 3 ಸೆಂಟರ್ಗಳು ನೋಡ್ತಾ ಹೋದ್ರೆ ಇಲ್ಲಿ ಇದೆ ನೋಡಿ, ಫಸ್ಟ್ ಸೆಂಟರ್ ಸ್ಥಾಪನೆ ಆಗಿದ್ದಲ್ಲಿ ಅಂತಂದ್ರೆ ಅದು ಜೈಪುರ್ ಅಲ್ಲಿ. ಓಕೆನಾ, ರಾಜಸ್ಥಾನದ ಜೈಪುರ್ ಅಲ್ಲಿ ಫಸ್ಟ್ ಸೆಂಟರ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು MNIT ಜೈಪುರ್ ಅಂತ ಕರಿತೀವಿ. ಆಮೇಲೆ 2ನೇ ಸೆಂಟರ್ ನ ಎಲ್ಲಿ ಗುವಾಹಟಿಯಲ್ಲಿ ಮಾಡ್ತಾರೆ, ಅಸ್ಸಾಂನ ಗುವಾಹಟಿಯಲ್ಲಿ ಮಾಡ್ತಾರೆ. 3ನೇ ಸೆಂಟರ್ ನ ಕುರುಕ್ಷೇತ್ರದಲ್ಲಿ ಆಗುತ್ತೆ. 4ನೇ ಸೆಂಟರ್ ಇರುವಂತದ್ದು ನಮ್ಮ ಕರ್ನಾಟಕದ ಸೂರತ್ ಕಲ್ ಅಲ್ಲಿ ಇದೆ ನೋಡಿ. ಸೊ ಹಾಗಾಗಿ ಸೊ ಇಲ್ಲಿ ಕುರುಕ್ಷೇತ್ರ ಸೆಂಟರ್ ಇದೆ ನೋಡಿ, ಕುರುಕ್ಷೇತ್ರ ಸೆಂಟರ್, ಆಮೇಲೆ ಗುವಾಹಟಿ RACS ಸೆಂಟರ್ ಇದೆ, ಆಮೇಲೆ ಜೈಪುರ್ RACS ಸೆಂಟರ್ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದ ಸೂರತ್ ಕಲ್ನ NITK RACS ಸೆಂಟರ್ ಇದೆ. ಸೊ ಹಾಗಾಗಿ ಒಟ್ಟು ಏನಂದ್ರೆ ಇವುಗಳು ಭಾರತ 4 ರೀಜನಲ್ ಅಕಾಡೆಮಿಕ್ ಸೆಂಟರ್ ಫಾರ್ ಸ್ಪೇಸಸ್ ಅಂತ ವಿಶೇಷವಾಗಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ಕೊಳ್ಳಕ್ಕೆ ಸಂಶೋಧನೆ ಮಾಡಿರುವಂತಹ 4 ಪ್ರಮುಖ ಸಂಸ್ಥೆಗಳಾಗಿದೆ. ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಇಸ್ರೋ ಅಂತ. ಇವೆಲ್ಲವೂ ಕೂಡ ನಮ್ಮ ಇಸ್ರೋದ ಕೆಳಗಡೆ ಕೆಲಸ ಮಾಡ್ತವೆ. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ನೋಡಿ, ಆಕ್ಚುಲಿ ಈ ಸಂಸ್ಥೆಗಳಿಗೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ 2 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. 2 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಅದ್ರ ಮುಖಾಂತರ ಏನ್ ಮಾಡಬಹುದು ಅಂದ್ರೆ ಅಲ್ಲಿರುವಂತಹ ಭಾಗದಲ್ಲಿರುವಂತಹ ಸೈಂಟಿಸ್ಟ್ಗಳು ಏನಂತಂದ್ರೆ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಶೋಧನೆಗಳನ್ನ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ RACS ಸೆಂಟರ್ ಅಂತ ಕರೀತಾರೆ. ಇದು ಭಾರತದ ಅಥವಾ ಇಸ್ರೋದ 4ನೇ RACS ಸೆಂಟರ್ ಅಂತ ಕರಿತೀವಿ. ಇರುವಂತದ್ದು ನಮ್ಮ ಕರ್ನಾಟಕದ ಮಂಗಳೂರಿನ ಸೂರತ್ ಕಲ್ನಲ್ಲಿ. ಓಕೆ. ಸೊ ಮೂವಿಂಗ್ ಟು ದ ಇನ್ನು ಇಸ್ರೋ ಬಗ್ಗೆ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಹೌದಾ, ಇದು ನಮ್ಮ ದೇಶದ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ದಿ ರಿಗಾರ್ಡಿಂಗ್ ದ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ. ಇದು ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15ಕ್ಕೆ ಸ್ಥಾಪನೆ ಆಗುತ್ತೆ. ಓಕೆ, ದ ಇಸ್ರೋ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ 15th August of the 1969. Its headquarters is located in the ಬೆಂಗಳೂರು. ಇದರ ಕೇಂದ್ರ ಕಚೇರಿ ಇರುವಂತದ್ದು ಬೆಂಗಳೂರಲ್ಲಿ. ಹಾಗೆ ಇದರ ಪ್ರಸ್ತುತವಾಗಿರುವಂತ ಚೇರ್ಮನ್ ಯಾರಪ್ಪ ಅಂತಂದ್ರೆ ಅದು K. Sivan ಅವರು. ಹೌದಾ, K. Sivan is the presently working as a chairman of the ISRO. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ಇಸ್ರೋ ಬಗ್ಗೆ. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ನೋಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಅನ್ನೋದು ಒಂಥರ ಏನಂತಾರೆ ಬೇತಾಳದಂತೆ ಕಾಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ದೇಶಗಳು ಆಕ್ಚುಲಿ ಒಂದು ಹವಾಮಾನ ಬದಲಾವಣೆಗೆ ಅದಕ್ಕೆ ತುತ್ತಾಗ್ತಾ ಇದೆ. ಅದೇ ರೀತಿ ಆಕ್ಚುಲಿ ರೀಸೆಂಟ್ ಆಗಿ ಅಂದ್ರೆ ಗ್ರೀಸ್ ಕೂಡ ಸಾಕಷ್ಟು ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಬಿಕ್ಕಟ್ಟನ್ನ ಅದು ಎದುರಿಸ್ತು. ಆ ಕಾರಣಕ್ಕಾಗಿ ಏನ್ ಮಾಡಿದೆ ಆಕ್ಚುಲಿ ಅಲ್ಲಿ ತನ್ನ ಸಚಿವಾಲಯದಲ್ಲಿ ಒಂದು ಸಪರೇಟ್ ಮಿನಿಸ್ಟ್ರಿನೇ ಸ್ಟಾರ್ಟ್ ಮಾಡ್ತಾ ಇದೆ. ಹೌದಾ, ಏನಂದ್ರೆ ಹವಾಮಾನ ಬಿಕ್ಕಟ್ಟನ್ನ ನಿವಾರಣೆ ಮಾಡ್ಲಿಕ್ಕೆ ಅಥವಾ ಅದನ್ನ ಎದುರಿಸಕ್ಕೆ ಗ್ರೀಸ್ ಏನ್ ಮಾಡಿದೆ, ಒಂದು ಹೊಸದಾಗಿರುವಂತ ಸಚಿವಾಲಯವನ್ನ ಅದು ತನ್ನ ಕ್ಯಾಬಿನೆಟ್ ಅಲ್ಲಿ ತನ್ನ ಒಂದು ಮಿನಿಸ್ಟ್ರಿಯಲ್ಲಿ ಮಾಡಿರುವಂತದ್ದು. ಸೊ ಹಾಗಾಗಿ ನ್ಯೂಸ್ ಅಲ್ಲಿ ಇದೆ ಹೌದಾ, ಗ್ರೀಸ್ ಕ್ರಿಯೇಟ್ಸ್ ಎ ಮಿಸ್ಟ್ರಿ ಟು ಡೀಲ್ ವಿತ್ ದ ಕ್ಲೈಮೇಟ್ ಕ್ರೈಸಿಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದಂಗೆ ಆಕ್ಚುಲಿ ಈ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ದೇಶಗಳು ಸಾಕಷ್ಟು ತೊಂದರೆಗಳನ್ನ ಎದುರಿಸ್ತಾ ಇದೆ. ಅದರಂತೆ ಗ್ರೀಕ್ ದೇಶ ಕೂಡ ಒಂದು. ಯಾಕಂದ್ರೆ ರೀಸೆಂಟ್ ಆಗಿ ಗ್ರೀಕ್ನ ಐವಿಯಾ ಒಂದು ಐಸ್ಲ್ಯಾಂಡ್ ಇದೆ, ಮತ್ತೆ ದಕ್ಷಿಣ ಗ್ರೀಸ್ ನಲ್ಲಿ ಅಂದ್ರೆ ಸುಮಾರು 1000ಕ್ಕಿಂತ ಹೆಚ್ಚು ಚದರ ಕಿಲೋಮೀಟರ್ ಅಂದ್ರೆ
ಫಾರೆಸ್ಟ್ ಫೈರ್ ಆಗಿದೆ, ಅಂದ್ರೆ ಏನ್ ಅರಣ್ಯ ಸುಟ್ಟೋಗಿದೆ ಬಿಕಾಸ್ ಆಫ್ ದಿ ಫಾರೆಸ್ಟ್ ಫೈರ್ ಇಂದ. ಇದರಿಂದ ಏನಂದ್ರೆ ಆ ದೇಶಕ್ಕೆ ಸಾಕಷ್ಟು ಲಾಸ್ ಆಗಿದೆ. ಆ ಕಾರಣಕ್ಕೆ ಏನಂದ್ರೆ ಆಕ್ಚುಲಿ ಒಂದು ಹೊಸ ಸಚಿವಾಲಯವನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಂದ ಗ್ರೀಸ್ ಅಲ್ಲಿ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಅಗ್ನಿಶಾಮಕ ವಿಪತ್ತು ಪರಿಹಾರ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆಮೇಲೆ ಹವಾಮಾನ ಬದಲಾವಣೆಯನ್ನು ಹೆಚ್ಚುತ್ತಿರುವಂತಹ ಸಮಸ್ಯೆಗಳು ಏನ್ ಮಾಡ್ತಾರೆ ಅಂದ್ರೆ ಅವುಗಳಿಗೆ ಸೊ ಸಂಬಂಧಪಟ್ಟಂತೆ ನೀತಿಗಳನ್ನ ನಿರ್ಮಾಣ ಮಾಡಕ್ಕೆ ಮತ್ತೆ ಅವುಗಳನ್ನ ಕಂಟ್ರೋಲ್ ಮಾಡಕ್ಕೆ ಅಂದ್ರೆ ಈ ಒಂದು ಮಿನಿಸ್ಟ್ರಿ ಮುಖಾಂತರ ಕೆಲಸ ಮಾಡಲಾಗುತ್ತೆ. ಸೊ ದಟ್ ಈಸ್ ಇನ್ ದ ಗ್ರೀಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಗ್ರೀಸ್ ಬಿಕಮ್ ದ ಒನ್ ಆಫ್ ದಿ ಫಸ್ಟ್ ಕಂಟ್ರಿ ಅಂತ ಹೇಳ್ಬೋದು ಎಸ್ಟಾಬ್ಲಿಷ್ಮೆಂಟ್ ಎ ಮಿನಿಸ್ಟ್ರಿ ಫಾರ್ ಡೀಲ್ ವಿತ್ ದಿ ಕ್ಲೈಮೇಟ್ ಕ್ರೈಸಿಸ್ ಅಂತ ಕರೀತಾರೆ. ಓಕೆ, ಇನ್ನು ಗ್ರೀಸ್ ನಿಮಗೆಲ್ಲ ಗೊತ್ತಿರುವಂತ ಇದೊಂದು ಯುರೋಪಿಯನ್ ಕಂಟ್ರಿ ಆಗಿದೆ. ಇದರ ಕ್ಯಾಪಿಟಲ್ ಬಂದ್ರೆ ಅಥೆನ್ಸ್ ಅಂತ. ಅಥೆನ್ಸ್ ಈಸ್ ದ ಕ್ಯಾಪಿಟಲ್ ಆಫ್ ದಿ ಗ್ರೀಸ್ ಅಂತ. ಓಕೆ, ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರಲಿ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ನೋಡಿ ಮತ್ತೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರುವಂತೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ನ್ಯೂಸ್ ಅಲ್ಲಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಅಂತ ಆಲ್ರೆಡಿ ಸೊ ಇದನ್ನ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಬಟ್ ಆದ್ರೆ ಇಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾಕಂದ್ರೆ ಮತ್ತೆ ಇದು ಈಗ ಮುನ್ನೆಲೆ ಬಂದಿರುವಂತದ್ದಾಗಿದೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೇನ್ಸ್ ಆಗಿರ್ಬೋದು ಅಥವಾ ಪ್ರಿಲಿಮ್ಸ್ ಅಲ್ಲಿ ಕೂಡ ಇದು ತುಂಬಾ ಬೆನಿಫಿಟ್ ಆಗಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಸೊ ಹಾಗಾದ್ರೆ ರೀಸೆಂಟ್ ಆಗಿ ಈ ಟಾಪಿಕ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಏನಂದ್ರೆ ಆಕ್ಚುಲಿ ತಮಿಳುನಾಡು ಅಸೆಂಬ್ಲಿ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈ ತಿದ್ದುಪಡಿ ಕಾಯ್ದೆ 2019 ಹೌದಾ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಇದೆಲ್ಲ ಇದನ್ನ ರದ್ದುಗೊಳಿಸಂತ ಏನ್ ಮಾಡಿದೆ, ಸ್ಪೆಷಲ್ ಮೆಜಾರಿಟಿಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದೆ ತನ್ನ ಅಸೆಂಬ್ಲಿಯಲ್ಲಿ ಇಂದ ತಮಿಳುನಾಡು ಸರ್ಕಾರ. ಆ ಕಾರಣಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇದೆ. ದಟ್ ಇಸ್ ಕಾಲ್ಡ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಸೊ ಹಾಗಾದ್ರೆ ಯಾಕೆ ಇದನ್ನ ಅಪೋಸ್ ಮಾಡ್ತಾ ಇದೆ ತಮಿಳುನಾಡು ಅಂತಂದ್ರೆ, ತಮಿಳುನಾಡು ಅಂತ ಅಲ್ಲ, ಅದಕ್ಕಿಂತ ಬೇರೆ ದೇಶಗಳು ಕೂಡ ರಾಜ್ಯಗಳು ಕೂಡ ಹೌದಾ. ಸೊ ಆಲ್ರೆಡಿ ಕೇರಳ ಕೂಡ ಇದನ್ನ ಅಪೋಸ್ ಮಾಡಿದೆ, ಪಶ್ಚಿಮ ಬಂಗಾಳ ಕೂಡ ಇದನ್ನ ಅಪೋಸ್ ಮಾಡಿದೆ. ತಮಿಳುನಾಡು ರೀಸೆಂಟ್ ಆಗಿ ಅಂದ್ರೆ ತನ್ನ ಒಂದು ಏನಂತಾರೆ ಅಸೆಂಬ್ಲಿಯಲ್ಲಿ ಸ್ಪೆಷಲ್ ರೆಸಲ್ಯೂಷನ್ ಮೂಲಕ ಈ ಒಂದು ಕಾಯ್ದೆಯನ್ನ ರದ್ದುಗೊಳಿಸಿ ಸ್ಟಾಪ್ ಮಾಡಿ ಅಂತ ಏನ್ ಮಾಡಿದೆ, ಕೇಂದ್ರ ಸರ್ಕಾರಕ್ಕೆ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿರುವಂತದ್ದು. ಸೊ ಹಾಗಾದ್ರೆ ಯಾಕೆ ಈ ಒಂದು ಪಾಲಿಸಿಯನ್ನ ತಮಿಳುನಾಡು ಸರ್ಕಾರ ಅಥವಾ ಅಸೆಂಬ್ಲಿ ಅಪೋಸ್ ಮಾಡಿದೆ ಅಂತಂದ್ರೆ, ನೋಡಿ ಅವ್ರು ಹೇಳ್ತಾರೆ ಆಕ್ಚುಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ ನೋಡಿ ಇಂಡಿಯಾ ಈಸ್ ಎ ಸೆಕ್ಯುಲರ್ ಕಂಟ್ರಿ, ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಸೊ ಹಾಗಾಗಿ ಏನು ಈ ಸೆಕ್ಯುಲರ್ ಪ್ರಿನ್ಸಿಪಲ್ ಇದೆಯಲ್ಲ ಇದಕ್ಕೆ ಏನಾಗುತ್ತೆ ವೈಲೇಷನ್ ಮಾಡ್ತಾ ಇದೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019. ಆ ಕಾರಣಕ್ಕಾಗಿ ಇದು ನಮ್ಮ ದೇಶದಲ್ಲಿ ಜಾರಿಗೊಳಿಸೋದು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದೇನೆಂದ್ರೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ ಇದೇನಾಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಈ ಕೋಮು ಸೌಹಾರ್ದತೆಯನ್ನ ಎಲ್ಲೊಂದ್ ಕಡೆ ಅದಕ್ಕೆ ಸಹಕಾರಿಯಾಗಿಲ್ಲ. ದೇರ್ ಇಸ್ ಎ ನಾನ್ ಕೋಆಪರೇಷನ್ ವಿತ್ ದ ಕಮ್ಯುನಲ್ ಹಾರ್ಮನಿ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ನಾವು ಈ ಒಂದು ಕಾಯ್ದೆಯನ್ನ ಅಪೋಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರ ಕೂಡಲೇ ರದ್ದುಗೊಳಿಸಬೇಕಂತ ಏನ್ ಮಾಡಿದೆ, ಸ್ಪೆಷಲ್ ರೆಸಲ್ಯೂಷನ್ ಅನ್ನ ಅಥವಾ ಸ್ಪೆಷಲ್ ಒಂದು ಇದನ್ನ ಪಾಸ್ ಮಾಡಿರುವುದರಿಂದ ಸ್ಟೇಟ್ ಅಸೆಂಬ್ಲಿ ಆಫ್ ದ ತಮಿಳುನಾಡು. ಆ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ನೋಡಿ ನಮ್ಮ ದೇಶದಲ್ಲಿ ಹೌದಾ ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಆಗಿದೆ. ಸೊ ಹಾಗಾಗಿ ಅಂದ್ರೆ ನೋಡಿ ನಮ್ಮ ದೇಶದಲ್ಲಿ ಅಂದ್ರೆ ಆಕ್ಚುಲಿ ಎರಡು ತರ ವ್ಯಕ್ತಿಗಳು ಬರ್ತಾರೆ, ಎರಡು ತರದ ಒಂದು ನಿವಾಸಿಗಳು ಇರ್ತಾರೆ. ಅವರನ್ನ ನಾವು ಪೌರರು ಅಂತ ಕರಿತೀವಿ, ಸಿಟಿಜನ್ಸ್ ಅಂತ ಕರಿತೀವಿ. ಇನ್ನೊಬ್ರು ಫಾರಿನರ್ಸ್, ಏಲಿಯನ್ಸ್ ಅಂದ್ರೆ ವಿದೇಶಿಯರು ಅಂತ ಕರೀತಾರೆ. ಸೊ ಹಾಗಾದ್ರೆ ಏನ್ ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ, ನೋಡಿ ಆಕ್ಚುಲಿ ಇಂಡಿಯನ್ ಸಿಟಿಜನ್ಸ್ ಇರ್ತಾರಲ್ಲ ಅಥವಾ ಭಾರತ ಪೌರ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತ ಸಾಮಾಜಿಕ ರಾಜಕೀಯ ಹಕ್ಕುಗಳನ್ನ ಇವರು ಎಂಜಾಯ್ ಮಾಡ್ತಾರೆ. ಆದ್ರೆ ದೀಸ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ರೈಟ್ಸ್ ಕೆನಾಟ್ ಬಿ ಅಪ್ಲಿಕೇಬಲ್ ಟು ದ ಏಲಿಯನ್ಸ್ ಅಂತ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ನಮಗೆ ದರ್ ಇಸ್ ಅ 2 kinds ಆಫ್ ರೆಸಿಡೆಂಟ್ಸ್ ಇನ್ ದ ಎನಿ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಎರಡು ತರ ವ್ಯಕ್ತಿಗಳು ಇದೇ ಇರ್ತಾರೆ. ಒಬ್ರು ಸಿಟಿಜನ್ಸ್ ಇರ್ತಾರೆ, ಇನ್ನೊಬ್ರು ಏಲಿಯನ್ಸ್ ಇರ್ತಾರೆ. ಸೊ ಹಾಗಾಗಿ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಆಕ್ಚುಲಿ ದ ಸಿಟಿಜನ್ಸ್ ಆಫ್ ದಟ್ ಕಂಟ್ರಿ ಟು ಎಂಜಾಯ್ ಪೊಲಿಟಿಕಲ್ ಆಸ್ ವೆಲ್ ಆಸ್ ಸೋಷಿಯಲ್ ರೈಟ್ಸ್ ಅಂತ. ಅಂದ್ರೆ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬಹುದು, ವೋಟ್ ಮಾಡಬಹುದು. ಸೊ ಅವ್ರಿಗೆ ಈ ತರದ ಹಕ್ಕುಗಳು ಸಿಗ್ತವೆ. ಆದ್ರೆ ಇವೆಲ್ಲವೂ ಕೂಡ ಫಾರಿನರ್ಸ್ಗೆ ಅವೈಲೇಬಲ್ ಆಗಲ್ಲ. ಸೊ ಅದಕ್ಕೆ ಅವರನ್ನು ನಾವು ಪೌರ ಅಂತ ಕರಿತೀವಿ. ಇನ್ನೇನಂದ್ರೆ ಈ ಪೌರತ್ವ ಅಥವಾ ಸಿಟಿಜನ್ಶಿಪ್ ಇದೆಯಲ್ಲ ಇದನ್ನ ಆಕ್ಚುಲಿ ಅಂದ್ರೆ ಇಟ್ ಈಸ್ ಮೆನ್ಷನ್ಡ್ ಇನ್ ದ ಯೂನಿಯನ್ ಲಿಸ್ಟ್ ಮೆನ್ಷನ್ ಮಾಡಿದ್ದಾರೆ. ಇದನ್ನ ನಮ್ಮ ಸಂವಿಧಾನದ 7ನೇ ಅನುಸೂಚಿ ಬರುವಂತ ಕೇಂದ್ರ ಪಟ್ಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನುಗಳನ್ನು ಮಾಡುವಂತ ಹಕ್ಕು ನಮ್ಮ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಗವರ್ಮೆಂಟ್ ಗೆ ಇರುವಂತದ್ದು. ಗೊತ್ತಿರಲಿ ನಿಮಗೆ. ಓಕೆ, ದೀಸ್ ಪವರ್ ಇಸ್ ನಾಟ್ ಇನ್ ಹ್ಯಾಂಡ್ಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ಸ್ ಅಂತ. ಸೊ ಆ ಕಾರಣಕ್ಕೆ ಏನ್ ಮಾಡುತ್ತೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮೊಟ್ಟ ಮೊದಲ ಬಾರಿಗೆ ಯಾವಾಗ
1955ರಲ್ಲಿ ಒಂದು ಕಾಯ್ದೆಯನ್ನ ತರುತ್ತೆ. ಅದು ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ ಆಫ್ ದ 1955 ಅಂತ ಕರೀತೀವಿ, ಅಥವಾ ಪೌರತ್ವ ಕಾಯ್ದೆ 1955. ಇದು ಪೌರತ್ವಕ್ಕೆ ಸಂಬಂಧಪಟ್ಟಂತ ಮೊಟ್ಟ ಮೊದಲ ಕಾನೂನು ಆಗಿದೆ ಇನ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ. ಓಕೆ, ಹಾಗಾದ್ರೆ ಏನಿರುತ್ತಪ್ಪ ಅಂದ್ರೆ ನೋಡಿ, ಆಕ್ಚುಲಿ ಇದು ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಪೌರತ್ವನ ಪಡ್ಕೊಳ್ಬಹುದು ಅಂತ ಹೇಳಿಕೊಡುತ್ತೆ. ಅದೇ ರೀತಿ ಯಾವ ರೀತಿ ಪೌರತ್ವನ ಕಳ್ಕೊಳ್ಬೇಕನ್ನೋ ಬಗ್ಗೆ ಕೂಡ ಹೇಳಿಕೊಡುತ್ತೆ ಈ ಪೌರತ್ವ ಕಾಯ್ದೆ 1955 ಅಂತ. ಸೊ ಹಾಗಾಗಿ ಈ ಸಿಟಿಜನ್ಶಿಪ್ ಆಕ್ಟ್ ಆಫ್ ನೋಡಿ, ಆಕ್ಚುಲಿ ಏನಂದ್ರೆ ಈ ಪೌರತ್ವ ಇದೆಯಲ್ಲ, ಇದನ್ನ ನಮ್ಮ ಸಂವಿಧಾನದ 2ನೇ ಭಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಫ್ರಮ್ ಆರ್ಟಿಕಲ್ 5 to 11. ನೋಡಿ, ಅರ್ಥ ಆಯ್ತಾ? ಪೌರತ್ವ ಎನ್ನುವಂಥದ್ದು ಇದು ಕೇಂದ್ರ ಪಟ್ಟಿರುವಂತ ಬಹಳ ಪ್ರಮುಖ ವಿಷಯವಾಗಿದೆ. ಇಟ್ ಇಸ್ ದೇರ್ ಇನ್ ದ ಸೆಂಟ್ರಲ್ ಲಿಸ್ಟ್. ಹಾಗೆ ಇಟ್ ಈಸ್ ಮೆನ್ಷನ್ಡ್ ಇನ್ ದಿ ಪಾರ್ಟ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರಮ್ ಆರ್ಟಿಕಲ್ 5 to 11 ಆಗಿದೆ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಇನ್ನು ಇಂಡಿಯಾ ಟು ಫಾಲೋ ದ ಸಿಂಗಲ್ ಸಿಟಿಜನ್ಶಿಪ್. ಓಕೆನಾ? ಭಾರತ ಏನ್ ಮಾಡುತ್ತೆ? ಏಕ ಪೌರತ್ವವನ್ನು ಫಾಲೋ ಅಪ್ ಮಾಡುತ್ತೆ. ಇಂಡಿಯಾ ಟು ಫಾಲೋ ದ ಸಿಂಗಲ್ ಸಿಟಿಜನ್ಶಿಪ್ ಆಗಿದೆ, ಗೊತ್ತಿರಲಿ ನಿಮ್ಗೆ. ಸೊ ಹಾಗಾಗಿ ಭಾರತ ಏನ್ ಮಾಡುತ್ತೆ? ಏಕ ಪೌರತ್ವನ ಇದು ಪಾಲನೆ ಮಾಡುತ್ತೆ. ನೋಡಿ, ಏನಂದ್ರೆ ಆಕ್ಚುಲಿ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಅಂದ್ರೆ 5 ವಿಧಾನಗಳ ಮೂಲಕ ಪೌರತ್ವನ ಪಡ್ಕೊಳ್ಬಹುದು. ಎನಿ ಪರ್ಸನ್ ಕ್ಯಾನ್ ಬಿಕಮ್ ಎ ಸಿಟಿಜನ್ ಆಫ್ ಇಂಡಿಯಾ ಥ್ರೋ 5 ಡಿಫರೆಂಟ್ ವೇಸ್ ಅನ್ನ ಮೆನ್ಷನ್ ಮಾಡಲಾಗುತ್ತೆ ಈ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ 1955 ಅಲ್ಲಿ. ಹಾಗಾದ್ರೆ ಅವುಗಳು ಯಾವ್ದಂತ ನೋಡ್ತೋಗೋಣ. ಬೈ ಬರ್ತ್ ಅಂತ ಅಂದ್ರೆ ಭಾರತದಲ್ಲಿ ಹುಟ್ಟೋದ್ರ ಮುಖಾಂತರ ಏನಾಗಬಹುದು, ಅಥವಾ ಭಾರತ ಪ್ರಜೆ ಆಗ್ಬಹುದು ಜನನದ ಮೂಲಕ. ಎರಡನೇದ್ದು ವಂಶಾನುಪ್ರಾಪ್ತಿಯಿಂದ ಅಂದ್ರೆ ಬೈ ಡಿಸೆಂಟ್ ಅಂತ ಕರಿತೀವಿ. ಯಾರೋ ನನ್ನ ತಾತನ ಇಲ್ಲೇ ಅಂದ್ರೆ ಇಂಡಿಯನ್ ಆಗಿದ್ರೆ ನಾನು ಕೂಡ ಇಂಡಿಯನ್ಸ್ ಆಗ್ಬಹುದು. ಹೀಗಾಗಿ ನಾವು ವಂಶಾನುಪ್ರಾಪ್ತಿಯಿಂದ ಕೂಡ ಏನ್ ಮಾಡಬಹುದು? ಭಾರತ ಪೌರತ್ವನ ಪಡ್ಕೊಳ್ಬಹುದು. ಮೂರನೇದು ಬೈ ರಿಜಿಸ್ಟ್ರೇಷನ್ ಮುಖಾಂತರ, ನಾನು ನೋಂದಣಿ ಮಾಡೋದ್ರ ಮುಖಾಂತರ ಕೂಡ ಏನ ಮಾಡಬಹುದು? ಭಾರತ ಪೌರತ್ವನ ಪಡ್ಕೊಳ್ಳಕ್ಕೆ ಅವಕಾಶ ಇದೆ ಅಂಡರ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದ 1955 ಅಲ್ಲಿ. ಅದೇ ರೀತಿ ನಾವು ಬೈ ನ್ಯಾಚುರಲೈಸೇಷನ್, ನಾವು ಸ್ವಾಭಾವಿಕವಾಗಿ ಕೂಡ ಏನ್ ಮಾಡಬಹುದು? ಭಾರತ ಪೌರತ್ವನ ಪಡ್ಕೊಳ್ಬಹುದು. ಸೊ ಹಾಗೆ ಇನ್ನು ಲಾಸ್ಟ್ ಅಲ್ಲಿ ಬರುವಂತದ್ದು ಭೂ ಪ್ರದೇಶಗಳ ಸೇರ್ಪಡೆ ಮೂಲಕ, ಅಂದ್ರೆ ಇನ್ಕಾರ್ಪೊರೇಷನ್ ಆಫ್ ದ ಟೆರಿಟರಿ ಇನ್ ದ ಇಂಡಿಯಾ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಬ್ಬ ದೇಶ ಅಂದ್ರೆ ಭಾರತ ಏನಂದ್ರೆ ಯಾವುದೇ ದೇಶ ಮಾಡ್ಕೊಂಡು ಏನಂದ್ರೆ ಅದನ್ನ ಅಕ್ವೈರ್ ಮಾಡ್ಕೊಂಡ್ರೆ ಏನಾಗ್ತಾರೆ? ಆಟೋಮೆಟಿಕ್ ಅಲ್ಲಿರುವಂತ ಜನರು ಭಾರತ ಪ್ರಜೆಗಳಾಗ್ತಾರೆ. ಸೊ ಹಾಗಾಗಿ ಏನಂದ್ರೆ ನಾವು 5 ವಿಧಾನಗಳ ಮೂಲಕ ಭಾರತ ಪೌರತ್ವನ ಪಡ್ಕೊಳ್ಬಹುದು. ಸೊ ಓಕೆನಾ? ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ಬೈ ನ್ಯಾಚುರಲೈಸೇಷನ್, ಬೈ ಇನ್ಕಾರ್ಪೊರೇಷನ್ ಆಫ್ ದ ಟೆರಿಟರಿ ಅಂತ ಕರೀತಾರೆ. ಸೊ ಹಾಗಾಗಿ 5 ಡಿಫರೆಂಟ್ ವೇಗಳ ಮೂಲಕ ನಾವು ಬಿಕಮ್ ಎ ಇಂಡಿಯನ್ ಸಿಟಿಜನ್ಸ್ ಆಗ್ಬಹುದು. ಅದೇ ರೀತಿ ಏನಂದ್ರೆ ನಾವು 3 ವಿಧಾನಗಳ ಮೂಲಕ ಏನಾಗುತ್ತೆ? ನಮ್ಮ ಪೌರತ್ವನ ಕಳ್ಕೊಳ್ಬಹುದು ಅಥವಾ ಲಾಸ್ ಮಾಡ್ಕೊಳ್ಬಹುದು. ಯಾವ್ದಪ್ಪ ಅಂತಂದ್ರೆ ಒಂದು ರಿನೌನ್ಸಿಯೇಷನ್ ಅಂತ ಕರೀತಾರೆ, ತ್ಯಜಿಸುವುದಂತಂದ್ರೆ. ಹೌದಾ? ನೀವೇನಂದ್ರೆ ಆಕ್ಚುಲಿ ಏನ್ ಮಾಡಬಹುದು? ನಿಮಗೆ ನಮ್ಮ ದೇಶ ಸಾಕಾದ್ರೆ ಏನ್ ಮಾಡೋದು? ಬೇರೆ ನಮ್ಮ ದೇಶಕ್ಕೆ ಅಂದ್ರೆ ಅದಕ್ಕೆ ಪೌರತ್ವಕ್ಕೆ ರಾಜೀನಾಮೆ ಕೊಟ್ಟು ಅಥವಾ ಬೇರೆ ದೇಶದ್ದು ಕೂಡ ತಗೊಳ್ಬಹುದು. ಅದೇ ರೀತಿ ಏನಂದ್ರೆ ಆಕ್ಚುಲಿ ರದ್ದು ಮಾಡುವಂಥದ್ದು. ಹೌದಾ? ನಿಮಗೆ ಸಾಕಾಗಿದೆ ಏನ್ ಮಾಡಬಹುದು? ನೀವು ರಿಸೈನ್ ಮಾಡ್ಕೊಂಡು ಕೂಡ ಬೇರೆ ದೇಶಕ್ಕೆ ಎಂಟರ್ ಆಗ್ಬಹುದು. ಜೊತೆಗೆ ಇನ್ನೊಂದು ಡೆಪ್ರಿವೇಷನ್ ಅಂತ ಬರುತ್ತೆ. ಡೆಪ್ರಿವೇಷನ್ ಅಂದ್ರೆ ಕಸಿದುಕೊಳ್ಳುವುದಂತಿದೆ. ಏನಂದ್ರೆ ನೀವು ಏನಾದ್ರೂ ಕೂಡ ನಮ್ಮ ಸಂವಿಧಾನಕ್ಕೆ ಅಗೌರವ ಕೊಟ್ರೆ, ಭಾರತ ಸಂವಿಧಾನಕ್ಕೆ ಅಗೌರವ ಕೊಟ್ರೆ ಅಥವಾ ಅದನ್ನ ಉಲ್ಲಂಘನೆ ಮಾಡಿದ್ರೆ ಸವಾಗ ಏನ್ ಮಾಡ್ತಾರೆ? ಆಕ್ಚುಲಿ ನಿಮ್ಮ ಒಂದು ಸಂವಿಧಾನವನ್ನ ನಿಮ್ಮ ಪೌರತ್ವನ ಕಸ್ಕೊಳ್ತಾರೆ. ಸೊ ಹಾಗಾಗಿ ರಿನೌನ್ಸಿಯೇಷನ್, ಡೆಪ್ರಿವೇಷನ್, ಟರ್ಮಿನೇಷನ್ ಮುಖಾಂತರ ಏನ್ ಮಾಡಬಹುದು? ಭಾರತ ಪೌರತ್ವನ ಕಳ್ಕೊಳ್ಬಹುದು. ಸೊ ಹಾಗಾಗಿ 3 ಡಿಫರೆಂಟ್ ವೇ ಅನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಇನ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದ 1955 ಅಲ್ಲಿ. ಸೊ ಹಾಗಾದ್ರೆ ಯಾಕೆ ಇತ್ತೀಚೆಗೆ ಬಿಡುಗಡೆಯಾದಂತ ಅಥವಾ ಅಂದ್ರೆ ಜಾರಿಯಾದಂತ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಸೊ ಬಹಳಷ್ಟು ಕಾಂಟ್ರವರ್ಸಿ ಮಾಡ್ತೇವೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಅದರ ಮೇನ್ ಪ್ರಾವಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ? ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2019 ಅಂತ. ಯಾಕಂದ್ರೆ ಇದೇನಂದ್ರೆ ಗೊತ್ತಲ್ಲ, ಇಟ್ ಈಸ್ ದ ಅಮೆಂಡ್ಮೆಂಟ್ ಆಫ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದ 1955. ಗೊತ್ತಿರಲಿ. ಹೌದಾ? ಇದು ಪೌರತ್ವ ಕಾಯ್ದೆ 1955ರ ತಿದ್ದುಪಡಿಯ ಭಾಗವೇ ನಾವೇನಂತ ಕರಿತೀವಿ? ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂತ ಕರೀತಾರೆ. ಸೊ ಹಾಗಾದ್ರೆ ಏನ್ ಹೇಳುತ್ತಪ್ಪ ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ಇದು ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ಫಸ್ಟ್ ಟೈಮ್ ಏನಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ಗಳಿಗೆ ನಮ್ಮ ದೇಶದಲ್ಲಿ ಪೌರತ್ವನ ಕೊಡ್ತಾ ಇದೆ. ಅದಕ್ಕೆ ಬಹಳಷ್ಟು ಜನ ಅಪೋಸ್ ಮಾಡ್ತಾರೆ. ಸೊ ಹಾಗಾದ್ರೆ ಇಲ್ಲಿಗಲ್ ಮೈಗ್ರೆಂಟ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಅಕ್ರಮ ವಲಸಿಗರು ಅಂತ ಕರೀತಾರೆ. ಸೊ ಇಲ್ಲಿಗಲ್ ಮೈಗ್ರೆಂಟ್ ಇನ್ ಕನ್ನಡ ಏನಂತ ಕರಿತೀವಿ? ಅಕ್ರಮ ವಲಸಿಗರು ಅಂತ ಕರಿತೀವಿ. ನೋಡಿ, ವಲಸಿಗರು ಅಂತ ಕರೀತಾರೆ. ಹಾಗಾದ್ರೆ ಯಾರು ಇವರು ಅಕ್ರಮ ವಲಸಿಗರು ಅಂದ್ರೆ ಆಕ್ಚುಲಿ ದೇ ಆರ್ ಬೇಸಿಕಲಿ ಫಾರಿನರ್ಸ್ ಆಗಿರ್ತಾರೆ. ಅವರು ಮೂಲತವಾಗಿ ಏನಾಗಿರ್ತಾರೆ? ವಿದೇಶಿಗರಾಗಿರ್ತಾರೆ. ಜೊತೆಗೆ ಅವ್ರು ನಮ್ಮ ದೇಶಕ್ಕೆ ಬಂದಿರ್ತಾರೆ ಏನಂದ್ರೆ ವ್ಯಾಲಿಡ್ ಡಾಕ್ಯುಮೆಂಟ್ ಇರ್ಲಾರ್ದೆ, ಅಂದ್ರೆ ಅವ್ರ ಹತ್ರ ಪಾಸ್ಪೋರ್ಟ್ ಇರಂಗಿಲ್ಲ,
ಇಲ್ಲಾಂದ್ರೆ ವೀಸಾ ಇರಂಗಿಲ್ಲ, ಹೌದಾ, ವಿತೌಟ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಆಕ್ಚುಲಿ ಅಕ್ರಮ ವಲಸಿಗರು ಅಂದ್ರೆ ಏನಂದ್ರೆ ಅವರು ಮೂಲತಃವಾಗಿ ವಿದೇಶಿಗರಾಗಿರ್ತಾರೆ. ಅವ್ರು ಏನಂದ್ರೆ ನಮ್ಮ ದೇಶಕ್ಕೆ ಬಂದಿರ್ತಾರೆ, ಅವ್ರ ಹತ್ರ ಯಾವುದೇ ರೀತಿಯ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಇರಂಗಿಲ್ಲ, ಪಾಸ್ಪೋರ್ಟ್ ಇರಂಗಿಲ್ಲ, ಇಲ್ಲಾಂದ್ರೆ ವೀಸಾ ಇರಂಗಿಲ್ಲ. ಅಂತವ್ರನ್ನ ಏನ್ ಕರಿತೀವಿ ನಾವು? ಅಕ್ರಮ ವಲಸಿಗರು ಅಥವಾ ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರೀತಾರೆ. ಜೊತೆಗೆ ಅವ್ರ ಹತ್ರ ವ್ಯಾಲಿಡ್ ಡಾಕ್ಯುಮೆಂಟ್ ಇರುತ್ತೆ, ಆದ್ರೆ ಏನ್ ಮಾಡಿರ್ತಾರೆ, ಓವರ್ ಅಷ್ಟೇ ಆಗಿರ್ತಾರೆ ನಮ್ಮ ದೇಶದಲ್ಲಿ. ನಮ್ಗೆ ಏನಂದ್ರೆ ನೋಡಿ, ಈಗ ಯಾವ್ದೋ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿ ಬರ್ತಾನೆ ನಮ್ಮ ದೇಶಕ್ಕೆ, ಟೂರಿಸ್ಟ್ ಆಗಿ ಬರ್ತಾನೆ. ಆತಗೆ ಅಂದ್ರೆ ವೀಸಾ ಕೊಟ್ಟಿರ್ತಾರೆ, ಓನ್ಲಿ 20 days ಕೊಟ್ಟಿರ್ತಾರೆ. ಆತ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ 20 days ಆದ್ರೂ ಕೂಡ ಹಂಗೆ ಕಂಟಿನ್ಯೂ ಇರುತ್ತೆ ಇಂಡಿಯಾದಲ್ಲಿ. ಆತನ ಏನ್ ಕರಿತೀವಿ ನಾವು? ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರಿತೀವಿ, ಯಾಕಂದ್ರೆ ಅದನ್ನ ಅಕ್ರಮ ವಲಸಿಗ ಅಂತ ಕರೀತಾರೆ. ಸೊ ಹಾಗಾಗಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಮೊಟ್ಟ ಮೊದಲ ಬಾರಿಗೆ ಅಕ್ರಮ ವಲಸಿಗರಿಗೆ ಕೂಡ ಏನ್ ಮಾಡ್ತಾ ಇದೆ, ಇದು ಪೌರತ್ವ ಕೊಡ್ತಾ ಇದೆ. ಅದಕ್ಕೆ ಬಹಳಷ್ಟು ಜನ ಇದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಕೂಡ ನಾವು ಅಕ್ರಮ ವಲಸಿಗರಿಗೆ ಯಾವುದೇ ಕಾರಣ ಕೂಡ ಪೌರತ್ವ ಕೊಟ್ಟಿಲ್ಲ ಇಂಡಿಯನ್ ತಿದ್ದುಪಡಿಗಳಲ್ಲಿ. ಇದು ಫಸ್ಟ್ ಟೈಮ್ ಆಗ್ತಾ ಇದೆ, ಅದಕ್ಕೆ ಸಾಕಷ್ಟು ಜನ ಅಪೋಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಎರಡನೇದು ಏನಂದ್ರೆ ನೋಡಿ, ಇದು ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಕ್ರಮ ವಲಸಿಗನಾಗಿದ್ದು ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ದೇನೆಂದ್ರೆ ಆತ 3 ದೇಶದನಾಗಿರ್ಬೇಕಂತ ಹೇಳಿದ್ರೆ ಕಂಡೀಷನ್ ಹಾಕಿದ್ದಾರೆ. ಓಕೆಪಾ, ಯಾವುದೇ ವ್ಯಕ್ತಿ ನೀವು ಇಲ್ಲಿಗಲ್ ಮೈಗ್ರೆಂಟ್ ಆಗಿರಿ, ಆದ್ರೆ ಒಂದು ಕಂಡೀಷನ್ ಏನಂದ್ರೆ ನೀವು 3 ದೇಶದಲ್ಲಿ ಒಂದ್ ದೇಶದರಾಗಿರ್ಬೇಕಂತ. ಯಾವ ದೇಶ ಅಂತ ಹೇಳ್ತಾ ಇದಾರೆ ಅವರು ನೋಡಿ? ಎಸ್, ಒಂದು ಅಫ್ಘಾನಿಸ್ತಾನದರಾಗಿರ್ಬೋದು, ಪಾಕಿಸ್ತಾನದರಾಗಿರ್ಬೋದು, ಇಲ್ಲಾಂದ್ರೆ ಬಾಂಗ್ಲಾದೇಶದರಾಗಿರ್ಬೋದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಯಾವುದೇ ಫಾರ್ ಎಕ್ಸಾಂಪಲ್ ತಗೋಣ, ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾನೆ, ಈತ ಇಲ್ಲಿಗಲ್ ಮೈಗ್ರೆಂಟ್ ಆಗಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದಾನೆ ಅಂತ ಅನ್ಕೊಂಡ್ರೆ ಆತ ಏನ್ ಮಾಡ್ಬೇಕು? ಕಡ್ಡಾಯವಾಗಿ 3 ದೇಶದಲ್ಲಿ ಯಾವ್ದಾದ್ರು ಒಂದ್ ದೇಶನಾಗಿರ್ಬೇಕು. ಅಫ್ಘಾನಿಸ್ತಾನ ಓಕೆ, ಪಾಕಿಸ್ತಾನ್ ಇಲ್ಲಾಂದ್ರೆ ಬಾಂಗ್ಲಾದೇಶ ಅಂತ. ಜೊತೆಗೆ ಎರಡನೇ ಕಂಡೀಷನ್ ಅಂದ್ರೆ ಆತ 6 ಧರ್ಮದಲ್ಲಿ ಒಬ್ಬನಾಗಿರ್ಬೇಕಂತ ಹೇಳಿದ್ದಾರೆ. ದಟ್ ಇಸ್ ಅ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ನೋಡಿ. ಆಕ್ಚುಲಿ ಏನಾಗಿರ್ಬೇಕಂತ? 3 ದೇಶದಲ್ಲಿ ಒಬ್ಬನಾಗಿರ್ಬೇಕು, ಜೊತೆಗೆ 6 ಧರ್ಮದಲ್ಲಿ ಒಬ್ಬನಾಗಿರ್ಬೇಕು. ಯಾವ ಧರ್ಮ ಅಂತ ಹೇಳಿದ್ದಾರೆ? ಅದು ಹಿಂದೂ ಆದ್ರಾಗಿರ್ಬೋದು, ಸಿಖ್, ಬುದ್ಧಿಸ್ಟ್, ಜೈನಿಸಂ, ಪಾರ್ಸೀಸ್, ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ 6 ಧರ್ಮಗಳಲ್ಲಿ ಆತ ಒಂದು ಧರ್ಮಕ್ಕೆ ಸೇರಿದವನಾಗಿರ್ಬೇಕು. ಅಂದ್ರೆ ಇಲ್ಲಿ ಮುಸ್ಲಿಮರಿಗೆ ಅವಕಾಶ ಇಲ್ಲ, ಆಮೇಲೆ ಶ್ರೀಲಂಕನ್ ತಮಿಳ್ಸ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ 6 ಧರ್ಮವನ್ನ ಮೆನ್ಷನ್ ಮಾಡಲಾಗಿದೆ. ಅವ್ರಿಗೆ ಏನ್ ಮಾಡ್ತಾರಂತೆ? ಆಕ್ಚುಲಿ ಆತ ಬಂದು ನೋಡಿ, ಹೌದಾ, ಏನಾಗಿರ್ಬೇಕು? ಯಾವುದೇ ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ರು ಕೂಡ ಓಕೆ, ಆತ 3 ದೇಶದಲ್ಲಿ ಕೂಡಿರ್ಬೇಕು, ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್. ಜೊತೆಗೆ ಆತ 6 ಧರ್ಮದಲ್ಲಿ ಒಬ್ಬನಾಗಿರ್ಬೇಕು. ಹೌದಾ? ಆತ ಹಿಂದೂ ಆದ್ರಾಗಿರ್ಲಿ, ಸಿಖ್ ಆದ್ರೂ ಆಗಿರ್ಲಿ, ಜೈನ ಆದ್ರಾಗಿರ್ಲಿ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ಸ್ ಆಗಿರ್ಬೋದು. ಓಕೆ, ಆತ ಏನ್ ಮಾಡ್ಬೇಕಂದ್ರೆ ನಮ್ಮ ದೇಶದಲ್ಲಿ ಬಂದು 2014 ಡಿಸೆಂಬರ್ 31 ಒಳಗಡೆ ಏನಂದ್ರೆ ಆತ ಬಂದು ನಮ್ಮ ದೇಶದಲ್ಲಿ ಸ್ಟೇ ಆಗಿ 5 ವರ್ಷ ನೆಲೆಸಿದ್ರೆ ಏನ್ ಮಾಡ್ತಾರಂತ ಆತನಿಗೆ ಸ್ವಾಭಾವಿಕವಾಗಿ ಅಂದ್ರೆ ನ್ಯಾಚುರಲೈಸೇಷನ್ ಮುಖಾಂತರ ಆತನಿಗೆ ಪೌರತ್ವನ್ನ ಕೊಡಲಾಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಪ್ರಾವಿಷನ್ಸ್ ಆಫ್ ದಿ ಕೀ ಫೀಚರ್ಸ್ ಆಫ್ ದಿ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2019 ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ ಆಕ್ಚುಲಿ ನೋಡಿ, ಈ ಕಾಯ್ದೆ ಏನಾಗುತ್ತೆ ಅಂದ್ರೆ ಯಾವುದೇ ಒಬ್ಬ OCI ಕಾರ್ಡ್ ಹೋಲ್ಡರ್ ಅಂತ ಕರಿತೀವಿ, ಹೌದಾ, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ, OCI ಕಾರ್ಡ್ ಹೋಲ್ಡರ್ ಅಂದ್ರೆ ಕನ್ನಡದಲ್ಲಿ ಸಾಗರೋತ್ತರ ಭಾರತದ ನಾಗರಿಕ ಅಂತ ಕರೀತಾರೆ. ಈತ ಏನಂದ್ರೆ ಆಕ್ಚುಲಿ ಆತನ ಏನಂದ್ರೆ ಆತಗೆ OCI ಕಾರ್ಡ್ ಕೊಟ್ಟಿರ್ತೀವಲ್ಲ, ಆತ ಬಂದು ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಏನ್ ಮಾಡ್ತಾರಂತೆ? ಆತನ ಒಂದು ಕಾರ್ಡನ್ನ ಕಿತ್ಕೊಳ್ಳಾಗುತ್ತೆ. ಸೊ ಅದಕ್ಕೆ ಇದು ಕೂಡ ಬಹಳ ಜನ ಅಪೋಸ್ ಮಾಡ್ತಾರೆ. ಇಲ್ಲಿ ನೀವು ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಅಪರಾಧ ಅಂದ್ರೆ ದೊಡ್ಡ ಅಪರಾಧನ ಅಥವಾ ಚಿಕ್ಕ ಅಪರಾಧನ, ಕ್ರಿಮಿನಲ್ ಅಪರಾಧನ, ಸಿವಿಲ್ ಅಪರಾಧ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇದು ಕೂಡ ಸಾಕಷ್ಟು ಜನರಿಗೆ ಒಂದು ಕಾಂಟ್ರವರ್ಸಿ ಆಗಿರುವಂತದ್ದು ಅಂತ ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂತ. ಜೊತೆಗೆ ನೋಡಿ, ಇದಕ್ಕೆ ಕೆಲವೊಂದ್ ಕಡೆ ಎಕ್ಸಂಪ್ಷನ್ಸ್ ಇದೆ, ವಿನಾಯಿತಿ ಇದೆ. ಎಲ್ಲಿ ವಿನಾಯಿತಿ ಇದೆ? ಈ ಒಂದು ಕಾಯ್ದೆ ಇದೆಯಲ್ಲ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2018 ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಬರುವಂತಹ ಸಂವಿಧಾನದಲ್ಲಿ ಬರುವಂತಹ 6ನೇ ಅನುಸೂಚಿ ರಾಜ್ಯಗಳಿಗೆ, ಹೌದಾ, 6 ಶೆಡ್ಯೂಲ್ ಸ್ಟೇಟ್ಗಳಿಗೆ ಈ ಒಂದು ಕಾನೂನು ಅಪ್ಲಿಕೇಬಲ್ ಆಗಲ್ಲ. ಹೌದಾ? ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇರ್ ಇಸ್ ಅ 6 ಶೆಡ್ಯೂಲ್ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಕಂಟ್ರೋಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟ್ರೈಬಲ್ ಏರಿಯಾಸ್ ಇನ್ ದ ನಾರ್ತ್ ಈಸ್ಟ್ ಅಂತ. ಹೌದಾ? ಅದ್ರಲ್ಲಿ ಯಾವ ಬರ್ತವೆ? 4 ರಾಜ್ಯಗಳು ಬರ್ತವೆ. ಅಸ್ಸಾಂ ಬರುತ್ತೆ, ಸೊ ತ್ರಿಪುರಾ ಬರುತ್ತೆ, ಮಿಜೋರಾಂ ಬರುತ್ತೆ, ಮೇಘಾಲಯ ಬರುತ್ತೆ. ಈ 4 ರಾಜ್ಯಗಳಿದೆಯಲ್ಲ, ಈ 4 ರಾಜ್ಯಗಳಿಗೆ ಆಕ್ಚುಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಪ್ಲಿಕೇಬಲ್ ಆಗಂಗಿಲ್ಲ. ಇಲ್ಲಿಯೇ ವಿನಾಯಿತಿ ಇದೆ. ಜೊತೆಗೆ ಇನ್ನೊಂದು ಕಡೆ ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ. ಅದು ಎಲ್ಲಿ ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಕರೀತಾರೆ.
ಏನಂದ್ರೆ ಇದು ILP ಸ್ಟೇಟ್ಗಳಿಗೆ ಕೂಡ ಅಪ್ಲಿಕೇಬಲ್ ಆಗಲ್ಲ. ಅಲ್ಲಿ ಕೂಡ ಆಕ್ಚುಲಿ 4 ಸ್ಟೇಟ್ಗಳನ್ನ ನಾವು ಇನ್ನರ್ ಲೈನ್ ಪರ್ಮಿಟ್ ಅಲ್ಲಿ ಕಾಣ್ತೀವಿ. ಒಂದು ನಾಗಾಲ್ಯಾಂಡ್, ಸೊ ಅರುಣಾಚಲ್ ಪ್ರದೇಶ್, ಸೊ ಮಿಜೋರಾಂ, ಮಣಿಪುರ್ ಅಂತಿದೆ. ಸೊ ಇದಕ್ಕೊಂದು ಶಾರ್ಟ್ ಕಟ್ ಕೋಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಮ್ಮ ಅಂತಿದೆ ನೋಡಕ್ಕೆ, ನಮ್ಮ ಅಂತ ಮಾಡ್ಕೊಳ್ಳಿ. ನಮ್ಮ ಅಂದ್ರೆ ಏನಂದ್ರೆ ನಾಗಾಲ್ಯಾಂಡ್ ಇದೆ, ಎ ಅಂದ್ರೆ ಅರುಣಾಚಲ್ ಪ್ರದೇಶ್ ಇದೆ, ಎಂ ಅಂದ್ರೆ ಮಿಜೋರಾಂ ಇದೆ, ಎಂ ಅಂದ್ರೆ ಮಣಿಪುರ್ ಇದೆ. ಸೊ ಹಾಗಾಗಿ ಈ 4 ರಾಜ್ಯಗಳು ಕೂಡ ಆಕ್ಚುಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಪ್ಲಿಕೇಬಲ್ ಆಗಂಗಿಲ್ಲ. ಅಂದ್ರೆ 6 ಸ್ಟೇಟ್ಗೆ ಅಪ್ಲಿಕೇಬಲ್ ಆಗಲ್ಲ, ಹಾಗೆ ILP ಸ್ಟೇಟ್ ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ. ದಟ್ ಈಸ್ ದ ಸೊ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಂತ ಕರೀತಾರೆ. ಓಕೆನಾ? ಯಾ ನೋಡಿ, ಜೊತೆಗೆ ಹಾಗಾದ್ರೆ ಇದಕ್ಕೆ ಯಾಕೆ ಅಪೋಸ್ ಮಾಡ್ತಾರೆ ಅಂತಂದ್ರೆ, ನಾನು ಆಗ್ಲೇ ಹೇಳ್ತಿರುವಂತದ್ದು ಆಕ್ಚುಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಇದೆಯಲ್ಲ, ಇದೇನಂತಂದ್ರೆ ಇದು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಸಂವಿಧಾನದ ಮೂಲ ತತ್ವಗಳನ್ನ ಉಲ್ಲಂಘನೆ ಮಾಡುತ್ತೆ ಅಂತ ಏನ್ ಮಾಡಿದ್ದಾರೆ, ಇದಕ್ಕೆ ಬಹಳಷ್ಟು ಜನ ಒಂದು ಬ್ಲೇಮ್ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಮೊದಲ ಬಾರಿಗೆ ಅಕ್ರಮ ವಲಸಿಗರನ್ನ ಏನ್ ಮಾಡ್ತಾ ಇದ್ದೀರಿ, ಸೆಕ್ಯುಲರ್ ಅಂದ್ರೆ ಧರ್ಮದ ಮೇಲ್ಗಡೆ ತೊಳ್ತಾ ಇದ್ದಾರೆ. ಯಾಕಂದ್ರೆ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ ಆಗಿದೆ. ಇಲ್ಲಿ ನಮ್ಗೆ ಯಾವುದೇ ಕಾನೂನು ಮಾಡಿದ್ರು ಕೂಡ ಅದು ಧರ್ಮದ ಆಧಾರದ ಮೇಲ್ಗಡೆ, ಯಾವುದೇ ರಿಲಿಜಿಯಸ್ ಬೇಸ್ಡ್ ಆಗಿರಬಾರ್ದು. ಯಾಕಂದ್ರೆ ಇಂಡಿಯಾ ಬಿಕಮ್ ಎ ಸೆಕ್ಯುಲರ್ ಕಂಟ್ರಿ ಆಗಿದೆ. ಸೊ ಹಾಗಾಗಿ ನೀವು ಎಲ್ಲ ಧರ್ಮನೂ ಕೂಡ ಅಷ್ಟೇ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಒಂದ್ ಧರ್ಮ ಮೇಲೂ ಒಂದ್ ಧರ್ಮ ಕೀಳನಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಎನಿ ಲಾ ಮೇಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಕೆನಾಟ್ ಇನ್ಕ್ಲೂಡ್ ಇನ್ ದ ಎನಿ ರಿಲಿಜಿಯಸ್ ಇಶ್ಯೂಸ್ ಅಂತ ಹೇಳ್ತಾರೆ, ಬಿಕಾಸ್ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸೊ ಹಾಗಾಗಿ ಇದು ವೈಲೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನಂದ್ರೆ ನೋಡಿ, ಇದು ಆಕ್ಚುಲಿ ಏನಾಗುತ್ತೆ, ಇದು ನೀವೇನ್ ಹೇಳ್ತಿದ್ದೀರಾ, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ ಇರುವಂತ ಪರ್ಸಿಕ್ಯೂಟೆಡ್ ಮೈನಾರಿಟಿ ಅಂತ ಹೇಳ್ತಾರೆ. ಅಂದ್ರೆ ಹಿಂಸೆಗೊಳಗಾದ ಅಲ್ಪಸಂಖ್ಯಾತರ ಅಂತ ಕರಿತೀರಿ. ಸೊ ಏನಾಗುತ್ತೆ, ಇಲ್ಲಿ ಲೋಕಲ್ ಇರುವಂತ ಪೀಪಲ್ಸ್ ಎಲ್ಲೊಂದ್ ಕಡೆ ನೀವೇನಾಗುತ್ತೆ ಅಂತಂದ್ರೆ ಒಂದು ಬೆದರಿಕೆ ಹಾಕಿದಾಗ ಕೂಡ ಸಾಕಷ್ಟು ಜನಕ್ಕೆ ಬ್ಲೇಮ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಜೊತೆಗೆ ಇಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ದ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್ ಇಕ್ವಾಲಿಟಿ ಅಂತ ಕರಿತೀವಿ. ಹೌದಾ? ಸಮಾನತೆ ಹಕ್ಕೋದಿಯಲ್ಲ, ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಧರ್ಮದ ಮೇಲ್ಗಡೆ ಮಾಡ್ತಾ ಇದೀವಿ. ಆಮೇಲೆ ದೇಶಗಳಲ್ಲಿ ಕೂಡ ಇಲ್ಲೊಂದ್ ಕಡೆ ನಾವು ಒಂಥರ ನಾವು ತುಂಬಾ ಏನಂತಾರೆ ಒಂದು ರೀಸನ್ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಸೊ ಇಟ್ ಇಸ್ ಅ ವೈಲೇಷನ್ ಆಫ್ ದ ಆರ್ಟಿಕಲ್ 14 ಅಂತ ಹೇಳ್ತಾ ಇದೀವಿ. ಜೊತೆಗೆ ಆಗ್ಲೇ ಹೇಳ್ತಿರುವಂತೆ ಏನಂತಂದ್ರೆ ಇದು OCA ಕಾಲ್ ಓರ್ಡರ್ ಇದೆಯಲ್ಲ, ಸೊ ಹಾಗಾಗಿ ನೀವು ಓಕೆ ಮಾಡಿ ಬೇಡ ಅಂತ ಹೇಳ್ತಲ್ಲ, ಬಟ್ ಆದ್ರೆ ಅಪರಾಧನ ಯಾವ ರೀತಿ ಅಪರಾಧ ಅಂತ ಮೆನ್ಷನ್ ಮಾಡ್ರಿ. ಹೌದಾ? ಯಾರೋ ಬಂದು ಮೆಟ್ರೋ ಪಾರ್ಕ್ ನೋ ಪಾರ್ಕಿಂಗ್ ಅಲ್ಲಿ ಸೈಕಲ್ ನಿಂತಿಸ್ತಾಗುತ್ತೆ, ಅದು ವೈಲೇಷನ್ ಆಫ್ ದಿ ಲಾ ಆಗುತ್ತೆ. ಹಾಗಾಗಿ ಅದು ಆ ಕಾರಣಕ್ಕಾಗಿ ನೀವು ಏನಂದ್ರೆ ಕಿತ್ಕೊಳಕ್ ಆಗಲ್ಲ ಅಂತೇಳಿ. ಸೊ ಹಾಗಾಗಿ ಈ ಎಲ್ಲಾ ಕಾರಣಕ್ಕಾಗಿ ಏನ್ ಮಾಡ್ತದೆ ಅಂದ್ರೆ ಆಕ್ಚುಲಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ತುಂಬಾ ಕಾಂಟ್ರವರ್ಷಿಯಲ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಆ ಕಾರಣಕ್ಕಾಗಿ ಇದು ನ್ಯೂಸ್ ಅಲ್ಲಿ ಇದೆ, ರೈಟ್? ಜೊತೆಗೆ ಇನ್ನು ಕೆಲವೊಂದು ಟಾಪಿಕ್ಗಳು ಇದರಲ್ಲಿ ನ್ಯೂಸ್ ಅಟ್ಯಾಚ್ ಆಗಿರುವಂತದ್ದಾಗಿದೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಅದು ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರೀತಾರೆ. ಇದನ್ನ ಶಾರ್ಟ್ ಕಟ್ ಆಗಿ ನಾವು NPR ಅಂತ ಕರೀತೀವಿ. ಇದು ಕೂಡ ರೀಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ. ನೋಡಿ, ಇದರ ಹೆಸರಲ್ಲೇ ಹೇಳ್ತಿದ್ದಾ, ಇದೇನ್ ಮಾಡುತ್ತೆ, ರಾಷ್ಟ್ರದಲ್ಲಿರುವಂತ ಜನಸಂಖ್ಯೆಯನ್ನ ರಿಜಿಸ್ಟ್ರೇಷನ್ ಮಾಡುತ್ತೆ. ದಟ್ ಈಸ್ ದ NPR ಅಂತ ಕರೀತಾರೆ. ಸೊ ಹಾಗಾಗಿ ಗೊತ್ತಿರಲಿ, ಈ NPR ಇದೆಯಲ್ಲ, ಇದು ಬರೀ ಕೇವಲ ಭಾರತೀಯ ಪೌರರಲ್ಲದೆ ವಿದೇಶಿಯರನ್ನು ಕೂಡ ಏನ್ ಮಾಡುತ್ತೆ, ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇಲ್ಲಿ ಬರೀ ಇಟ್ ಇಸ್ ಓನ್ಲಿ ಫೋಕಸ್ ಆನ್ ದ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ, ದೇ ಆರ್ ಫಾರಿನರ್ಸ್ ಆರ್ ಇಂಡಿಯನ್ಸ್, ದಟ್ ಇಸ್ ನಾಟ್ ಅ ಮ್ಯಾಟರ್ ಅಂತ, ರೈಟ್? ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಭಾರತದಲ್ಲಿ ಎಷ್ಟು ಜನ ನಿವಾಸಿಗಳು ಸ್ಟೇ ಆಗಿದ್ದಾರೆ ಅನ್ನೋದು ಇದು ಮಾಡುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ಕರೀತಾರೆ. ಓಕೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಸೊ ಹಾಗಾಗಿ ಏನಂದ್ರೆ ಈ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಇದೆಯಲ್ಲ, ಇದು ಏನ್ ಮಾಡುತ್ತೆ, ರಿಜಿಸ್ಟ್ರೇಷನ್ ಮಾಡುತ್ತೆ ಭಾರತದಲ್ಲಿರುವಂತ ಸಾಮಾನ್ಯ ನಿವಾಸಿಗಳು ಅಥವಾ ಇಂಗ್ಲಿಷ್ ನಲ್ಲಿ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಏನ್ ಮಾಡುತ್ತೆ, ರಿಜಿಸ್ಟ್ರೇಷನ್ ಮಾಡುತ್ತೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ವರ್ಕಿಂಗ್ ಅಂಡರ್ ದ, ಇಟ್ ಈಸ್ ಆಲ್ಸೋ ಕಮ್ ಅಂಡರ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದ 1955. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಹೌದಾ? ಈ ನ್ಯಾಷನಲ್ ಪಾಪ್ಯುಲೇಷನ್ ಯಾವ ಕಾನೂನಲ್ಲಿ ಬರುತ್ತೆ ಅಂತ ಗೊತ್ತಿರಲಿ. ಪೌರತ್ವ ಕಾಯ್ದೆ 1950ರಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗಾದ್ರೆ ಏನಿದು ಯೂಸುವಲ್ ರೆಸಿಡೆಂಟ್ ಅಂತಂದ್ರೆ, ಹಾಗಾದ್ರೆ ಯಾರು ಸಾಮಾನ್ಯ ನಿವಾಸಿಗಳಂದ್ರೆ ಹೂ ಆರ್ ದಿ ಯೂಸುವಲ್ ರೆಸಿಡೆಂಟ್ ಆಫ್ ದಿ ಇಂಡಿಯಾ ಅಂತಂದ್ರೆ ನೋಡಿ, ಆಕ್ಚುಲಿ ಏನಂದ್ರೆ ಕಂಡೀಷನ್ ಇದೆ ನಿವಾಸಿಗಳು. ಓಕೆ, ಏನ್ ಕಂಡೀಷನ್ ಇದೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಲಾಸ್ಟ್ 6 ಮಂತ್ ಇಂದ ಭಾರತದಲ್ಲಿ ಇದ್ರೆ ಅಥವಾ ನೆಕ್ಸ್ಟ್ 6 ಮಂತ್ಗಿಂತ ಹೆಚ್ಚು ಅಥವಾ ಅಲ್ಲಿ ಅದಕ್ಕಿಂತ ಏನಂದ್ರೆ ಆತ ಭಾರತದಲ್ಲಿ ಇರ್ತಾ ಇದ್ರೆ ಅದನ್ನ ಏನ್ ಕರಿತೀವಿ ನಾವು, ಸಾಮಾನ್ಯ ನಿವಾಸಿ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ರೈಟ್, ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾನೆ. ಹೌದಾ? ಈಸ್ ಬಿಲಾಂಗ್ಸ್ ಟು ಅಮೆರಿಕಾ. ಈತ ಏನ್ ಮಾಡಿದಾನೆ ಅಂದ್ರೆ ಬೆಂಗಳೂರಲ್ಲಿ ಬಂದು ಸ್ಟೇ ಆಗಿದ್ದಾನೆ. ಹೌದಾ? ಟೂರಿಗೆ ಯಾವುದಕ್ಕೂ ಬಂದಿದ್ದಾನೆ, ಬೆಂಗಳೂರಲ್ಲಿ ಬಂದು ಏನ್ ಮಾಡಿದಾನೆ, 6 ಮಂತ್ ಬೆಂಗಳೂರಲ್ಲಿ ಇದ್ದಾನೆ. ಹೌದಾ? ಅದನ್ನ ಏನ್ ಕರಿತೀವಿ ನಾವು, ಯೂಸುವಲ್
ರೆಸಿಡೆಂಟ್ ಅಂತ ಕರಿತೀವಿ. ಇಲ್ಲಾಂದ್ರೆ ಆತ ಏನ್ ಮಾಡಿದಾನೆ, ಇವತ್ತು ಬಂದಿದ್ದಾನೆ, ನೆಕ್ಸ್ಟ್ 6 ಮಂತ್ ಇಲ್ಲೇ ಇರ್ತಾ ಇದ್ದಾನೆ. ಏನ್ ಮಾಡ್ತಾನೆ, ನೆಕ್ಸ್ಟ್ 6 ಮಂತ್ ಇಲ್ಲೇ ಇರ್ತಾ ಇದ್ದಾನೆ ಅಂದ್ರೆ ಆಲ್ರೆಡಿ ಪ್ರಿವಿಯಸ್ 6 ಮಂತ್ ಆಗಿರ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ 6 ಮಂತ್ ಇಲ್ಲೇ ಇರ್ತಿದ್ರೆ ಆತನ ಏನ್ ಕರಿತೀವಿ ನಾವು, ಯೂಸುವಲ್ ರೆಸಿಡೆಂಟ್ ಆಫ್ ದಿ ಕಂಟ್ರಿ ಅಂತ ಕರಿತೀವಿ. ಸೊ ಹಾಗಾಗಿ ದಿಸ್ ಪರ್ಸನ್ ಇಸ್ ಕಮಾಂಡರ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಬರ್ತದೆ. ಓಕೆನಾ. ಜೊತೆಗೆ ಇದು ಎಲ್ಲರೂ ಕೂಡ ಅಂದ್ರೆ ಯಾರು ನಮ್ಮ ದೇಶದಲ್ಲಿ ಸ್ಟೇ ಆಗಿದ್ದಾರೆ, ರೆಸಿಡೆನ್ಸ್ ಆಗಿದ್ದಾರೆ, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ, ಇಟ್ ಇಸ್ ಅ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಗೊತ್ತಿರ್ಬೇಕು ನಿಮಗೆ. ಹೌದಾ, ಇದು ಕಡ್ಡಾಯವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲೇಬೇಕಂತ ಕೂಡ ಕಂಡೀಷನ್ ಆಗಿದೆ. ಜೊತೆಗೆ ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾರೆ, ಆಕ್ಚುಲಿ 2 ರೀತಿಯ ಒಂದು ದತ್ತಾಂಶಗಳನ್ನ ಸಂಗ್ರಹ ಮಾಡ್ತಾರೆ. ಒಂದು ಡೆಮೋಗ್ರಾಫಿಕ್ ಡಾಟಾ ಅಂತ ಹೇಳ್ತೀವಿ, ಇನ್ನೊಂದು ಬಯೋಮೆಟ್ರಿಕ್ ಡಾಟಾವನ್ನ ಏನ್ ಮಾಡ್ತಾರೆ, ಈ ಒಂದು NPR ಸರ್ವೆಯಲ್ಲಿ ಅಥವಾ ಒಂದು ಸೆನ್ಸ್ ಅಲ್ಲಿ ಕಲೆಕ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಕೇಳ್ಬೋದು, ನಿಮ್ಮ ಹೆಸರು, ನಿಮ್ಮ ರಿಲೇಶನ್ಶಿಪ್ ವಿತ್ ಹೌಸ್ ಹೋಲ್ಡ್ ಆಗಿರ್ಬೋದು, ಫಾದರ್ಸ್ ನೇಮು, ಮದರ್ಸ್ ನೇಮು, ಹೌದಾ, ಸ್ಪೌಸ್ ನೇಮು, ಸೆಕ್ಸ್, ಡೇಟ್ ಆಫ್ ಬರ್ತ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ತರವಾಗಿ ಸುಮಾರು 2 ತರದಾಗಿ ಅಂದ್ರೆ ಡೆಮೋಗ್ರಾಫಿಕ್ ನಿಮಗೆ ಜನಸಂಖ್ಯಾ ಒಂದು ದತ್ತಾಂಶ ತಗೋತಾರೆ, ಆಮೇಲೆ ಬಯೋಮೆಟ್ರಿಕ್ ಡಾಟಾ ಕೂಡ ನಿಮ್ಮನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂಡರ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಲ್ಲಿ. ಓಕೆನಾ. ಜೊತೆಗೆ ನೋಡಿ ಇದು ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಯಾವ ಕಂಡಕ್ಟ್ ಮಾಡಿದ್ರು ಅಂದ್ರೆ 2010 ಕಂಡಕ್ಟ್ ಮಾಡಿದ್ರು. ದಿಸ್ ಇಸ್ ಕಂಡಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ಇನ್ ದ 2010 ಅಲ್ಲಿ ಮಾಡಿದ್ರು. ಆಮೇಲೆ 2017 ಮತ್ತೆ ಇದನ್ನ ಅಪ್ಡೇಟ್ ಮಾಡ್ತಾರೆ. ಹಾಗೆ ಈಗ ಮತ್ತೆ 2020ಕ್ಕೆ ಅಪ್ಡೇಟ್ ಮಾಡಬೇಕಾಗಿತ್ತು ಬಿಕಾಸ್ ಆಫ್ ದಿ ಕೊರೋನಾ ಪ್ಯಾಂಡಮಿಕ್ ಇದೆ. ಹಾಗಾಗಿ ಮೇ ಬಿ ಈ ವರ್ಷ ಅಥವಾ ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ನ ಅಪ್ಡೇಟ್ ಮಾಡಲಾಗುತ್ತೆ. ದಟ್ ಇಸ್ ಕಾಲ್ಡ್ ದ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಕರೀತಾರೆ. ಓಕೆ. ಹಾಗೆ ಇನ್ನೊಂದು ಟಾಪಿಕ್ ಬರುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ದ ವೆರಿ ವೆರಿ ಡಿಬೇಟ್ ಇರುವಂತ ಟಾಪಿಕ್ ಅಂತಂದ್ರೆ ಅದು ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹೌದಾ, ಕನ್ನಡದಲ್ಲಿ ರಾಷ್ಟ್ರೀಯ ಪೌರತ್ವ ಅಥವಾ ನಾಗರಿಕ ನೋಂದಣಿ ಅಂತ ಕರೀತಾರೆ. ಸೊ ಹಾಗಾದ್ರೆ ಇದೇನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಆಕ್ಚುಲಿ ನೋಡಿ, ಇದು ನಮ್ಮ ದೇಶದಲ್ಲಿರುವಂತ ಜೆನ್ಯುವಿನ್ ಸಿಟಿಜನ್ಸ್ ಅನ್ನ ಇದು ಫೈಂಡ್ ಔಟ್ ಮಾಡುತ್ತೆ, ಮತ್ತೆ ಇಲ್ಲಿಗಲ್ ಮೈಗ್ರೆಂಟ್ ಅನ್ನ ಫೈಂಡ್ ಔಟ್ ಮಾಡಿಕೊಂಡು ಅವ್ರ ದೇಶಕ್ಕೆ ಡಿಪೋರ್ಟ್ ಮಾಡ್ಕೊಳ್ಳೋಕೆ ಇದು ತುಂಬಾ ಸಹಕಾರಿಯಾಗುತ್ತೆ. ದಟ್ ಇಸ್ ಕಾಲ್ಡ್ ದ NRC ಅಥವಾ ನ್ಯಾಷನಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದ್ರ ಬಗ್ಗೆ ನೋಡ್ತಾ ನೋಡಿ, ಆಕ್ಚುಲಿ ನಾನು ಆಗ್ಲೇ ಹೇಳ್ತಿರೋದು ಏನಂದ್ರೆ ಇದು ನಮ್ಮ ದೇಶದಲ್ಲಿರುವಂತ ಎಲ್ಲ ಜೆನ್ಯೂನ್ ಇಂಡಿಯನ್ ಸಿಟಿಜನ್ಸ್ ಅನ್ನು ಮಾಡುತ್ತಿದ್ದು ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಸೊ ಹಾಗೆ ಇದು ಅಕ್ರಮ ವಲಸಿಗರನ್ನ ಏನ್ ಮಾಡುತ್ತೆ, ತಮ್ಮ ದೇಶಕ್ಕೆ ಮರುಕಳಿಸಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ದಟ್ ಈಸ್ ದ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಓಕೆನಾ. ಇದನ್ನ ಫಸ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ 1951 ಮಾಡ್ತಾರೆ. ಇನ್ ದ ಸ್ಟೇಟ್ ಆಫ್ ಓನ್ಲಿ ಇನ್ ದ ಅಸ್ಸಾಂ ಅಲ್ಲಿ ಮಾತ್ರನೇ ಮಾಡಿದ್ದಾರೆ, ಗೊತ್ತಿರಲಿ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಬರೀ ಓನ್ಲಿ ಒಂದು ಸ್ಟೇಟ್ ಯಾವ್ದಪ್ಪ ಅಂದ್ರೆ ಅಸ್ಸಾಂ ಅಲ್ಲಿ ಮಾತ್ರನೇ NRIC ಅಥವಾ NRC ಮಾಡಿದ್ದಾರೆ. ಅದ್ರ ಹೊರತುಪಡಿಸಿ ಬೇರೆ ಯಾವ್ದು ಸ್ಟೇಟ್ ಅಲ್ಲಿ ಕೂಡ ಮಾಡಿಲ್ಲ. ಯಾಕಂದ್ರೆ ಈ ಅಸ್ಸಾಂ ಇದೆಯಲ್ಲ, ಇಲ್ಲೇನಾಗುತ್ತೆ ಸಾಕಷ್ಟು ಏನಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಬಂದು ಅಲ್ಲಿ ಸ್ಟೇ ಆಗ್ತದೆ. ಆ ಕಾರಣಕ್ಕಾಗಿ ಇದು 1951 ಫಸ್ಟ್ ಟೈಮು ಅಸ್ಸಾಂ ಅಲ್ಲಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅನ್ನ ಮಾಡಲಾಯಿತು. ಜೊತೆಗೆ 2013ಕ್ಕೆ ಸುಪ್ರೀಂ ಕೋರ್ಟ್ ಮತ್ತೆ ಏನಾಗುತ್ತೆ ಸೆಂಟರ್ಗೆ ಸಜೆಷನ್ ಕೊಡುತ್ತೆ ಇನ್ನೊಂದ್ಸಲ ಮಾಡಿ ಅಂತೇಳಿ. ಹಾಗಾಗಿ 2019 ಕೂಡ ಆಕ್ಚುಲಿ ಇದು 2ನೇ ಟೈಮ್ ಅಲ್ಲಿ NRC ಅನ್ನ ಮಾಡಲಾಯಿತು ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಸೊ ಹಾಗಾಗಿ ಇಲ್ಲಿವರೆಗೂ ಏಕೈಕ ಸ್ಟೇಟ್ ಅಂದ್ರೆ ಅಸ್ಸಾಂ ಅನ್ನು ಹೊರತುಪಡಿಸಿ ಯಾವುದೇ ರಾಜ್ಯದಲ್ಲಿ ಕೂಡ ನಮ್ಮ ದೇಶದಲ್ಲಿ NRC ಅನ್ನ ಕಂಡಕ್ಟ್ ಮಾಡಿಲ್ಲ. ಓನ್ಲಿ ಸ್ಟೇಟ್ ಅಂದ್ರೆ ಅದು ಅಸ್ಸಾಂ ಆಗಿದೆ. ಇದರ ಮುಖ್ಯ ಉದ್ದೇಶ ಜೆನ್ಯುವಿನ್ ಇಂಡಿಯನ್ ಸಿಟಿಜನ್ಸ್ ಅನ್ನ ರಿಜಿಸ್ಟರ್ ಮಾಡುವಂತದ್ದು, ಹಾಗೆ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ತಮ್ಮ ದೇಶಕ್ಕೆ ಮರಳಿ ಕಳಿಸುವಂತದ್ದು ಈ ಒಂದು NRCಯ ಮುಖ್ಯ ಉದ್ದೇಶವಾಗಿದೆ. ದಟ್ ಇಸ್ ದ NRC ಅಂತ ಕರೀತಾರೆ. ಸೊ ಹಾಗಾಗಿ ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಗೊತ್ತಿರಬೇಕಾಗುತ್ತೆ ನಿಮಗೆ NRC ಅಂದ್ರೆ ಏನು, NPR ಅಂದ್ರೆ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಮೇ ಬಿ ನಿಮಗೆ ಕೇಳ್ಬೋದು ಅಂತ. ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಏನ್ ಮಾಡಿತ್ತು ಅಸ್ಸಾಂ ಸರ್ಕಾರ, ಅಲ್ಲಿರುವಂತ ರಾಜೀವ್ ಗಾಂಧಿ ಓರಾಂಗ್ ನ್ಯಾಷನಲ್ ಪಾರ್ಕ್ ಅನ್ನ ಹೆಸರು ಚೇಂಜ್ ಮಾಡಿದೆ. ಹೌದಾ, ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರುವಂತೆ ಮೋದಿ ಅವರು ಕೂಡ ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಏನ್ ಮಾಡಿದ್ರು, ಅದನ್ನ ರೀನೇಮ್ ಮಾಡಿದ್ರು. ಏನಂತ, ಸೊ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಚೇಂಜ್ ಮಾಡಿದ್ರು. ಅದೇ ರೀತಿಯಲ್ಲಿ ಕೂಡ ಇತ್ತೀಚೆಗೆ ಅಸ್ಸಾಂ ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ರಾಜೀವ್ ಗಾಂಧಿ ಓರಾಂಗ ನ್ಯಾಷನಲ್ ಪಾರ್ಕ್ ಅನ್ನು ಏನ್ ಮಾಡಿದ್ದಾರೆ, ಸೊ ಹೆಸರು ಚೇಂಜ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಈಗ ಅದನ್ನ ಬರೀ ಓರಾಂಗ್ ನ್ಯಾಷನಲ್ ಪಾರ್ಕ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಇನ್ ದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಓಕೆ. ಸೊ ಹಾಗಾಗಿ ಯಾಕಂದ್ರೆ ಇದು ಏನ್ ಮೋದಿ ಅವರು ಮಾಡಿದ್ರು ಅದೇ ತರ ಕೂಡ ಇನ್ ದ ಸ್ಟೇಟ್ ಆಫ್ ಅಸ್ಸಾಂ ಅಲ್ಲಿ ಕೂಡ ರೀಸೆಂಟ್ ಆಗಿ ಮಾಡಿದ್ದಾರೆ. ಇನ್ನು ಈ ಓರಾಂಗ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಓರಾಂಗ್ ನ್ಯಾಷನಲ್ ಪಾರ್ಕ್ ಅಂತದ್ದು ಇಲ್ಲಿ ಅಂತಂದ್ರೆ ನಾರ್ತ್ ಬ್ಯಾಂಕ್ ಆಫ್ ದಿ ಬ್ರಹ್ಮಪುತ್ರ ರಿವರ್ ಬರುತ್ತೆ ಇಂದ
ದೇರಾಂಗ್ ಸೋನಾಟಿಪುರ್ ಇಂದ ಡಿಸ್ಟಿಕ್ ಅಲ್ಲಿ ಈ ಒಂದು ಅಂದ್ರೆ ನ್ಯಾಷನಲ್ ಪಾರ್ಕ್ ನಮಗೆ ನೋಡುವಂತದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಸಾಕಷ್ಟು ರಿಚ್ ಫ್ಲೋರಾ ಇದೆ, ಫಾನಾ ಇದೆ, ಅಂದ್ರೆ ಸಸ್ಯ ಸಂಪತ್ತು ಮತ್ತೆ ಪ್ರಾಣಿ ಸಂಪತ್ತು ಅತಿ ಹೆಚ್ಚವಾಗಿರುವಂತದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಂದ್ರೆ ಆಕ್ಚುಲಿ ನಮಗೆ ಗ್ರೇಟ್ ಇಂಡಿಯನ್ ಆರ್ನರ್ಡ್ ರಿನೋಸಸ್ ಕಾಣುತ್ತೆ, ಅಂದ್ರೆ ಖಡ್ಗಮೃಗ ಕಂಡು ಬರುತ್ತೆ, ನಮಗೆ ಒಂದು ಕೊಂಬಿನ ಕಡ್ಮು ಕಂಡು ಬರುತ್ತೆ. ಆಮೇಲೆ ಪಿಗ್ಮಿ ಆಕ್ಸ್ ಕಂಡು ಬರ್ತವೆ, ಎಲಿಫೆಂಟ್ಸ್ಗಳು, ವೈಲ್ಡ್ ಬಫೆಲೋ, ಟೈಗರ್ಸ್ ಕೂಡ ಆಕ್ಚುಲಿ ಅಂದ್ರೆ ನಮಗೆ ಈ ಒಂದು ಔರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತವೆ. ಓಕೆನಾ. ಹಾಗೆ ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ 1980ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 1999ಕ್ಕೆ ಏನಾಗುತ್ತೆ, ಇದಕ್ಕೆ ರಾಷ್ಟ್ರೀಯ ಒಂದು ಉದ್ಯಾನವನದ ಒಂದು ಸ್ಥಾನವನ್ನು ಕೂಡ ಈ ಒಂದು ನ್ಯಾಷನಲ್ ಪಾರ್ಕ್ಗೆ ಸಿಗುವಂತಾಗಿದೆ. ಜೊತೆಗೆ ಇದನ್ನ ಮಿನಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಔರಂಗ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದನ್ನ ಕರಿತೀವಿ ನಾವು ಮಿನಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಸೊ ಯಾಕಂದ್ರೆ ಸೇಮ್ ಏನ್ ಕಾಜಿರಂಗ ಆ ತರ ಒಂದು ವೆರೈಟಿ ಆಗಿರುವಂತ ಅನಿಮಲ್ಸ್ ಇದೆಯಲ್ಲ, ಸೊ ಇಲ್ಲಿ ಕೂಡ ಕಂಡು ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮಿನಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಔರಂಗ ನ್ಯಾಷನಲ್ ಪಾರ್ಕ್ಗೆ. ಓಕೆನಾ. ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಅಸ್ಸಾಂ ಅಲ್ಲಿ ಒಟ್ಟು 7 ನ್ಯಾಷನಲ್ ಪಾರ್ಕ್ ಕಂಡು ಬರ್ತವೆ ನಮಗೆ, ಹೌದಾ. ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆ, ಮಾನಸ ನ್ಯಾಷನಲ್ ಪಾರ್ಕ್, ಔರಂಗ ನ್ಯಾಷನಲ್ ಪಾರ್ಕ್, ನಮೇರಿ ನ್ಯಾಷನಲ್ ಪಾರ್ಕ್, ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಇದೆ. ಸೊ ಆಮೇಲೆ ರೈಮೋನಾ ನ್ಯಾಷನಲ್ ಪಾರ್ಕ್ ಇದೆ, ಹಾಗೆ ದೆಹೆಂಗ್ ಪಟ್ಕೈ ನ್ಯಾಷನಲ್ ಪಾರ್ಕ್ ಇದೆ. ಸೊ ಹಾಗಾಗಿ ಒಟ್ಟು 7 ನ್ಯಾಷನಲ್ ಪಾರ್ಕ್ಗಳು ಕಂಡು ಬರುವುದರಿಂದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ ಮ್ಯಾಪ್ ಕೂಡ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಹೌದಾ. ಸೊ ಇಲ್ಲಿ ನೋಡಿ, ಸೊ ರೈಮೋನಾ, ಮಾನಸ ನ್ಯಾಷನಲ್ ಪಾರ್ಕ್, ಔರಂಗ ನ್ಯಾಷನಲ್ ಪಾರ್ಕ್, ನಮೇರಿ ನ್ಯಾಷನಲ್ ಪಾರ್ಕ್, ಕಾಜಿರಂಗ ನ್ಯಾಷನಲ್ ಪಾರ್ಕ್, ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್, ದಿಹೆಂಗ ಪಟ್ಕೈ ನ್ಯಾಷನಲ್ ಪಾರ್ಕ್ ಅಂತಿದೆ. ಸೊ ಹೌದಾ. ಸೊ ಹಾಗಾಗಿ ಇದು ಟೋಟಲ್ ಆಗಿ ಅಂದ್ರೆ 2021ಕ್ಕಿಂತ ಮುಂಚೆ ಬರೀ 5 ಮಾತ್ರ ಇದ್ದು, ರೀಸೆಂಟ್ ಆಗಿ ಅಂದ್ರೆ ಈ ವರ್ಷದಲ್ಲಿ 2 ಸೇರಿಸಿದ್ದಾರೆ. ಒಂದು ರೈಮೋನ್ ನ್ಯಾಷನಲ್ ಪಾರ್ಕ್ ಸೇರಿಸಿದ್ದಾರೆ, ಹಾಗೆ ಈ ದಿಹಿಂಗ, ಓಕೆ, ದಿಹಿಂಗ ಪಟ್ಕೈ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದನ್ನು ಕೂಡ 2021ಗೆ ನ್ಯಾಷನಲ್ ಪಾರ್ಕ್ ಸ್ಟೇಟಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಟ್ಟು 7 ನ್ಯಾಷನಲ್ ಪಾರ್ಕ್ ಕಂಡು ಬರುವಂತದ್ದಾಗಿದ್ದರಿಂದ ಸ್ಟೇಟ್ ಆಫ್ ದಿ ಅಸ್ಸಾಂ ಅಲ್ಲಿ. ಓಕೆ, ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ರೈಟ್, ಇತ್ತೀಚೆಗೆ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನು ನೀವು ಮೇನ್ಸ್ ಅಲ್ಲಿ ಕೂಡ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು. ಇಟ್ ಇಸ್ ಇನ್ ದ ನೀವು ಎಕನಾಮಿಕ್ಸ್ ಅಲ್ಲಿ ಮತ್ತೆ ಜಿಯೋಗ್ರಫಿ ಓದುವಂತ ಟಾಪಿಕ್ ಆಗಿದೆ. ದಟ್ ಈಸ್ ಕಾಲ್ಡ್ ದ ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಹೌದಾ. ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಸಾಕಾಣಕ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್. ಸೊ ಹಾಗಾದ್ರೆ ಏನಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ನೋಡ್ತಾ ಹೋಗೋಣ. ರೈಟ್. ರೀಸೆಂಟ್ ಆಗಿ ದ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಈಗ 2ನೇ ಸೀಸನ್ ಬರುವಂತ ಏನು ರಾಬಿ ಮಾರ್ಕೆಟಿಂಗ್ ಸೀಸನ್ ಆಫ್ 2023 ಇದೆಯಲ್ಲ, ಇಲ್ಲಿರುವಂತ ಎಲ್ಲಾ ರಾಬಿ ಬೆಳೆಗಳಿಗೆ ಏನಂದ್ರೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಏನಂದ್ರೆ ಹೆಚ್ಚಿಗೆ ಮಾಡ್ಲಿಕ್ಕೆ ಏನ್ ಮಾಡಿದೆ, ಒಂದು ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಆ ಕಾರಣಕ್ಕಾಗಿ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಅರ್ಥ ಆಯ್ತಲ್ಲ. ರೀಸೆಂಟ್ ಆಗಿ ಎಕನಾಮಿಕ್ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಏನ್ ಮಾಡಿದೆ, ರಾಬಿ ಮಾರ್ಕೆಟಿಂಗ್ ಸೀಸನ್ ಆಫ್ ದಿ 2022-23 ವರೆಗೆ ಏನಂದ್ರೆ ಎಲ್ಲ ರಾಬಿ ಕಾಫಿ ಬೆಳೆಗಳಿಗೆ ಒಂದು ಅದರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಏನಂದ್ರೆ ಒಂದು ಅನುಮೋದನೆಯನ್ನ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಸೊ ಹಾಗಾದ್ರೆ ಏನಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ ನೋಡಿ. ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತ ಒಂದು ಕೃಷಿ ಪ್ರಧಾನವಾದ ದೇಶ ಆಗಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಗೊತ್ತಿರುವಂತೆ ಸುಮಾರು ಮೋರ್ ದೆನ್ 50% ಪಾಪ್ಯುಲೇಷನ್ ಇದೆಯಲ್ಲ, ದೇ ಆರ್ ಎಂಗೇಜ್ಡ್ ಇನ್ ದಿ ಅಗ್ರಿಕಲ್ಚರ್ ಅಂತ. ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಕೃಷಿಯಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಏನು ಉತ್ಪಾದನೆ ಮಾಡ್ತಾರೆ ನಮಗೆ ಬಹಳಷ್ಟು ಈ ದೇಶದ ಒಂದು ಎಕಾನಮಿಗೆ ತುಂಬಾ ಸಾಕಷ್ಟು ಪರಿಣಾಮ ಬೀರುತ್ತೆ. ಹಾಗಾಗಿ ರೈತರಿಗೆ ಏನಂದ್ರೆ ಯಾವುದೇ ಕಾರಣ ಕೂಡ ಏನಾದ್ರು ಲಾಸ್ ಆದ್ರೆ ಏನ್ ಮಾಡುತ್ತೆ, ಸರ್ಕಾರಗಳು ಕೂಡ ಒಂದು ಅವ್ರಿಗೆ ಬ್ಯಾಕ್ ಬೋನ್ ಆಗಿರ್ತವೆ. ಸೊ ಆ ಕಾರಣಕ್ಕೆ ಏನಂದ್ರೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಏನ್ ಮಾಡುತ್ತೆ ಸರ್ಕಾರ ಅವರ ಬೆಳೆಗಳನ್ನ ಏನಂದ್ರೆ ಅಡ್ವಾನ್ಸ್ಡ್ ಆಗಿ, ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾನೆ, ಈಗ ಒಬ್ಬ ಯಾರೋ ರೈತ ರೈಸ್ ಬೆಳಿತಾನೆ, ಹೌದಾ, ಏನಂದ್ರೆ ಒಂದು 100 ಚಲ ರೈಸ್ ಬೆಳಿತಾನೆ, ಅವನಿಗೆ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ರೇಟ್ ಇರಂಗಿಲ್ಲ. ಅವಾಗ ಏನಾಗುತ್ತೆ, ಅವ್ನು ಬೆಳೆದು ಕೂಡ ವ್ಯರ್ಥ ಆಗುತ್ತೆ, ಅಷ್ಟು ಅವನಿಗೆ ಲಾಭ ಸಿಗಂಗಿಲ್ಲ. ಅದಕ್ಕೆ ಏನ್ ಮಾಡುತ್ತೆ ಸರ್ಕಾರ ಅಂದ್ರೆ ಆಕ್ಚುಲಿ ಒಂದು ಅಡ್ವಾನ್ಸ್ ಆಗಿ ಅಂದ್ರೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮಾಡುತ್ತೆ, ಇಷ್ಟು ಬೆಳೆ ಒಂದಿಷ್ಟು ಬೆಳೆಗಳಿಗೆ ಅಂದ್ರೆ ಅದು ಅಡ್ವಾನ್ಸ್ ಆಗಿ ಒಂದು ರೇಟ್ ಕೊಡುತ್ತೆ. ಅದನ್ನ ನಾವು ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಅರ್ಥ ಆಯ್ತಾ. ಅಂದ್ರೆ ರೈತ ಬಿತ್ತೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ, ಒಂದಿಷ್ಟು ಬೆಳೆಗಳಿಗೆ ಏನ್ ಮಾಡುತ್ತೆ, ಅವರು ಒಂದು ಘೋಷಣೆ ಮಾಡುತ್ತೆ. ಅದು ಫಾರ್ ಎಕ್ಸಾಂಪಲ್ ರೈಸ್ಗೆ 1000 rupees ಅಂತ ಏನಂದ್ರೆ ನೀವು ಬೆಳೆದ್ರೆ 1000 rupees ತಗೋತೀವಿ ಅಂತ ಹೇಳ್ತಾರೆ. ಅದೇ ರೀತಿ ವೀಟ್ಗೆ 2000 ಅಂತ ಹೇಳ್ತಾರೆ. ಹೀಗಾಗಿ ಅಂದ್ರೆ ಒಂದು ಅಡ್ವಾನ್ಸ್ಡ್ ಆಗಿ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ರೈತರು ಬೆಳೆಯುವಂತ ಬೆಳೆಗಳಿಗೆ. ದಟ್ ಈಸ್ ಕಾಲ್ಡ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಉದ್ದೇಶ ಅಂದ್ರೆ ಆಕ್ಚುಲಿ ರೈತರಿಗೆ ಒಂಥರ ಗೌರ್ಮೆಂಟ್ ಬ್ಯಾಕ್ ಬೋನ್ ಆಗಿರುವಂತದ್ದು ರಿಗಾರ್ಡಿಂಗ್ ದ ದೇರ್ ಪ್ರೊಡಕ್ಷನ್ ಆಫ್ ದ ಕ್ರಾಪ್ಸ್ ಅಂತ. ನೋಡಿ ಇಲ್ಲಿ
ನಿರ್ದಿಷ್ಟ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಅಥವಾ ಹೆಚ್ಚಿನ ಇಳುವರಿ ಇರುವಾಗ ಯೋಗ್ಯ ಬೆಲೆ ಸಿಗುವುದನ್ನು ಮಾಡುತ್ತೆ. ಇದು ಖಾತರಿಪಡಿಸಕ್ಕೆ ಅಂದ್ರೆ ಇದು ಅಡ್ವಾನ್ಸ್ ಆಗಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡೋದಲ್ಲ, ದಟ್ ಈಸ್ ಕಾಲ್ಡ್ ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಇದರ ಮುಖಾಂತರ ಏನ್ ಮಾಡಬಹುದು, ನಾವು ಬೆಲೆ ಕುಸಿತಕ್ಕೆ ಕಡಿವಾಣ ಹಾಕಬಹುದು. ಅದೇ ರೀತಿ ಸರ್ಕಾರ ಏನ್ಬಹುದು ನೇರವಾಗಿ ರೈತರಿಗೆ ಒಂದು ಸಪೋರ್ಟಿವ್ ಆಗಿ ಕೂಡ ಅಂದ್ರೆ ಆಕ್ಚುಲಿ ಇದು ಕೆಲಸ ಮಾಡೋದಕ್ಕೆ ಕೂಡ ಆಗುತ್ತೆ. ಅದನ್ನ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಇವೆಲ್ಲ ತಗೊಂಡು ಏನ್ ಮಾಡುತ್ತೆ ಸರ್ಕಾರ ಅಂತ ಕೇಳಿದ್ರೆ, ಖಂಡಿತ ನೋಡಿ ಒಂದು ಸಿಸ್ಟಮ್ ಇದೆ ನಮ್ಗೆ, ಹೌದಾ. ಇಂಡಿಯಾ ಇಸ್ ಏನಂದ್ರೆ ಒಂಥರ ಸೋಷಿಯಲಿಸ್ಟ್ ಕಂಟ್ರಿ ಆಗಿದೆ. ಹಾಗಾಗಿ ಇಲ್ಲಿ ವೆಲ್ಫೇರ್ ಆಫ್ ದ ಪೀಪಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ. ಇಲ್ಲಿ ಜನರ ಕಲ್ಯಾಣವೇ ಬಹಳ ಪ್ರಮುಖವಾದಂತಹ ಉದ್ದೇಶವಾಗಿರುತ್ತೆ ಸರ್ಕಾರದ್ದು. ಈಗ ನೋಡಿ ಈ ಫಾರ್ಮರ್ಸ್ ಏನ್ ಮಾಡ್ತಾರೆ ಅಂದ್ರೆ ಬೆಳೆಗಳು ಬೆಳೀತಾರೆ. ಸವಾಗ ಏನ್ ಮಾಡುತ್ತೆ ಸರ್ಕಾರ, ಅದನ್ನ MSP ಕೊಟ್ಟು, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರೈಸ್ ತಗೊಂಡ, ರೈಸ್ ಏನ್ ಮಾಡಿದಾರೆ ಅಂದ್ರೆ ಘೋಷಣೆ ಮಾಡಿದರೆ ಪ್ರತಿ ಕ್ವಿಂಟಲ್ಗೆ 2000 ಅನ್ಕೊಂಡು, ಗೊತ್ತಿಲ್ಲ ನನಗೆ, ಸುಮ್ಮನೆ ರಫ್ ಆಗಿ ಹೇಳ್ತಿದ್ದೇನೆ, ಓಕೆನಾ. ಏನ್ ಮಾಡುತ್ತೆ 2000 ಕೊಟ್ಟು ಏನ್ ಮಾಡ್ತಾರೆ ರೈತರ ಹತ್ರ ತಗೊಂಡು, ಅದನ್ನ ಏನ್ ಮಾಡುತ್ತೆ ಸರ್ಕಾರ, ಅದನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸರ್ಕಾರಿ ಕೇಂದ್ರ ಸರ್ಕಾರ ಸಂಸ್ಥೆಯಾಗಿರುವಂತಹ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅದನ್ನ ಕೊಡುತ್ತೆ. ಅವ್ರು ಏನ್ ಮಾಡ್ತಾರೆ ಆಕ್ಚುಲಿ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾರೆ, ಹೌದಾ. ಅವಾಗ ರಾಜ್ಯ ಸರ್ಕಾರ ಮಾಡ್ತವೆ ಆಕ್ಚುಲಿ ಈ ಫೇರ್ ಪ್ರೈಸ್ ಶಾಪ್ಸ್ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ, ಹೌದಾ. ಅವುಗಳನ್ನ ನಾವು PDS ಅಂತ ಕರಿತೀವಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಸಾರ್ವಜನಿಕ ವಿತರಣಾ ಒಂದು ಪದ್ಧತಿ ಇದೆಯಲ್ಲ, ಅಥವಾ ನ್ಯಾಯಬೆಲೆಗಳು ಕರಿತೀವಿ ನಾವು, ಹೌದಾ. ಅವುಗಳ ಮುಖಾಂತರ ಏನ್ ಮಾಡ್ತಾರೆ ಬಡವರಿಗೆ ಸಬ್ಸಿಡಿ ದರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದವಸ ಧಾನ್ಯಗಳನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಇದೆ ನೋಡಿ, ಹೌದಾ. ಫ್ರೀ ಆಫ್ ಏನ್ ಮಾಡ್ತಾರೆ ನಿಮ್ ಕಾಸ್ಟ್ ಅಲ್ಲಿ ಅಕ್ಕಿ ಕೊಡ್ತಾರೆ, ಗೋಧಿ ಕೊಡ್ತಾರೆ. ಸೊ ಯಾಕಂದ್ರೆ ಬಡವರಿಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಹಾಗಾಗಿ ಇದೊಂಥರ ಚೈನ್ ಸಿಸ್ಟಮ್ ಇದೆ ನೋಡಿ. ರೈತರಿಂದ ಏನ್ ಮಾಡಿದ್ರು ತಗೊಂಡು ಏನ್ ಮಾಡಿದ್ರು, ಮತ್ತೆ ಯಾರು ಬಡವರು ಇರ್ತಾರೆ ಅವುಗಳನ್ನ ಸರ್ಕಾರ ಏನ್ ಮಾಡಿತ್ತು ಅವರಿಗೆಲ್ಲ ಸಬ್ಸಿಡಿ ದರದಲ್ಲಿ ಹಂಚ್ತಾ ಹೋಗುತ್ತೆ. ದಿಸ್ ಇಸ್ ದ ಚೈನ್ ಸಿಸ್ಟಮ್ ಆಫ್ ದಿ ಏನಂತ ಹೇಳ್ಬೋದು ಗವರ್ಮೆಂಟ್ ಅಂತ ಕರಿಬಹುದು. ಸೊ ಹಾಗಾಗಿ ನೋಡಿ ಒಂದ್ ಕಡೆ ಇದು ಸರ್ಕಾರಕ್ಕೆ ರೈತರಿಗೆ ಹೆಲ್ಪ್ ಮಾಡೋದಾಗಿತ್ತು, ಇನ್ನೊಂದ್ ಕಡೆ ಬಡವರಿಗೆ ಸಬ್ಸಿಡಿ ದರದಲ್ಲಿ ದವಸ ಧಾನ್ಯಗಳನ್ನ ಕೊಟ್ಟಂಗಾಯ್ತು. ಹಾಗಾಗಿ ಇದು ಸರ್ಕಾರದ ಒಂದು ಮೇನ್ ಇಂಟೆನ್ಷನ್ ಅಂದ್ರೆ ವೆಲ್ಫೇರ್ ಆಫ್ ದ ಪೀಪಲ್ ಅಂತ. ರೈತರು ಕೂಡ ಸಹಾಯ ಮಾಡಿದಂಗಾಯ್ತು, ಈ ಕಡೆ ಬಡವರಿಗೆ ಕೂಡ ಸಹಾಯ ಮಾಡಿದಂಗಾಗುತ್ತೆ. ದಿಸ್ ಇಸ್ ದ ಸಿಸ್ಟಮ್ ಅಂತ ಹೇಳ್ಬೋದು ನೋಡಿ, ಹೌದಾ. ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ MSP ಅಂತ ಕರೀತಾರೆ. ಹಾಗಾದ್ರೆ ನೋಡಿ MSP ಇದೆಯಲ್ಲ, MSP ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರೈತರು ಬೆಳೆದಂತ ಉತ್ಪಾದನಾ ವೆಚ್ಚದ ಕನಿಷ್ಠ ಏನ್ ಮಾಡ್ತಾರೆ ಇಲ್ಲಿ 1.5% ಏನ್ ಮಾಡ್ತಾರೆ ಆಕ್ಚುಲಿ ಬೆಲೆ ಆಧಾರದ ಮೇಲ್ಗಡೆ ಏನ್ ಮಾಡ್ತಾರೆ ಅಂದ್ರೆ MSP ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ, ಓಕೆನಾ. ಸೊ ಹಾಗಾಗಿ MSP ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅಂದ್ರೆ ಅಂದ ಉತ್ಪಾದನಾ ವೆಚ್ಚದ ಮೇಲ್ಗಡೆನೆ 1.5 ಪಟ್ಟು ಏನ್ ಮಾಡ್ತಾರೆ ಹೆಚ್ಚಿಗೆ ಮಾಡ್ಕೊಂಡು ಇದು ಮಾಡೋದಾಗಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ನೋಡಿ ಈ MSP ಇದೆಯಲ್ಲ, ಇದನ್ನ ಯಾರು ಡಿಸೈಡ್ ಮಾಡ್ತಾರಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಕನಿಷ್ಠ ಬೆಂಬಲ ಬೆಲೆಯನ್ನ ಡಿಸೈಡ್ ಮಾಡುವಂತ ಒಂದು ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಅದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕರೀತಾರೆ, ಹೌದಾ. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಅಂತ ಇದೆ, CACP ಅಂತ, ಹೌದಾ. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಏನ್ ಮಾಡುತ್ತೆ, ಇದು ಸರ್ಕಾರಕ್ಕೆ ಅಂದ್ರೆ ಒಂದು ಇದು ಬೆಲೆಗಳನ್ನ MSP ಬೆಲೆಗಳನ್ನ ಏನ್ ಮಾಡುತ್ತೆ ಸರ್ಕಾರಕ್ಕೆ ಸಲಹೆ ಕೊಡುತ್ತೆ ಅಥವಾ ರೆಕಮೆಂಡ್ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಎ ರೆಕಮೆಂಡರಿ ಬಾಡಿ ಆಗಿದೆ. ಜೊತೆಗೆ ನಮ್ಮ ದೇಶದಲ್ಲಿ ಮಾಡ್ತೀವಿ ನಾವು 2 ಸಲ, ವರ್ಷಕ್ಕೆ 2 ಸಲ ಏನ್ ಮಾಡ್ತೀವಿ ಅಂದ್ರೆ ಈ MSP ಅನ್ನ ನಿಗದಿಪಡಿಸಲಾಗುತ್ತೆ. ಸೊ ಅರ್ಥ ಆಯ್ತಾ. ಇನ್ನು CACP ಇದೆಯಲ್ಲ, ಇದು ಒಂದು ಶಾಸನಬದ್ಧ ಸಂಸ್ಥೆ ಆಗಿದೆ. ಇಟ್ಸ್ ಎ ಸ್ಟ್ಯಾಟ್ಯೂಟರಿ ಬಾಡಿ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್ ಬರುವಂತದ್ದು. ಸೊ ಹಾಗಾಗಿ ಅಂದ್ರೆ ಇದು ಖಾರಿಫ್ ಬೆಳೆಗೆ ಪ್ರತ್ಯೇಕವಾಗಿ ಇದು ಘೋಷಣೆ ಮಾಡುತ್ತೆ, ಅದೇ ರೀತಿ ರಾಬಿ ಬೆಳೆ ಕೂಡ ಸಪರೇಟ್ ಆಗಿ ಘೋಷಣೆ ಮಾಡುತ್ತೆ, ಈ MSP ಅಂತ ಕರೀತಾರೆ. ಸೊ ಅರ್ಥ ಆಯ್ತಾ. MSP ಅನ್ನ ಶಿಫಾರಸ್ ಮಾಡುವಂತ ಒಂದು ಸಮಿತಿ ಅಪ್ಪ ಅಂತಂದ್ರೆ ಅಂದ್ರೆ ದಟ್ ಇಸ್ ಕಾಲ್ಡ್ ದ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಅಂಡ್ ಕಾಸ್ಟ್ ಪ್ರೈಸ್ ಅಂತ ಕರೀತಾರೆ. ಓಕೆ, ಬರೀ ಇದು ರೆಕಮೆಂಡ್ ಅಷ್ಟೇ, ಅದನ್ನ ಸರ್ಕಾರ ಒಪ್ಪಬಹುದು ಅಥವಾ ಬಿಡಬಹುದು, ಗೊತ್ತಿಲ್ಲ. ಇನ್ನು ನೋಡಿ ನಾಗಲೇ ಹೇಳ್ತಿದ್ದೆ ಆಕ್ಚುಲಿ MSP ಅನ್ನ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇದು ಅಲ್ಲಿ ಬೆಳೆದಂತ ಒಂದು ಉತ್ಪಾದನಾಂಗ ವೆಚ್ಚಗಳು ಇರ್ತಾವಲ್ಲ ಅದ್ರ ಮೇಲ್ಗಡೆ ಅಂದ್ರೆ ಪ್ರಾಡಕ್ಟ್ ಎಕ್ಸ್ಪೆಂಡಿಚರ್ ಮೇಲ್ಗಡೆ ಅವುಗಳನ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಏನಂದ್ರೆ ಆಕ್ಚುಲಿ ಒಂದು 3 ವಿಧಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ MSP ನ ಫಿಕ್ಸ್ ಮಾಡಲಾಗುತ್ತೆ. ಒಂದು A2 ಅಂತ ಕರಿತೀವಿ, ಎರಡನೇದು A2 + FL ಅಂತ ಕರೀತಾರೆ, ಮೂರನೇದು C2 ಅಂತ ಕರೀತಾರೆ. ಹಾಗಾದ್ರೆ ಏನದು A2 ಅಂದ್ರೆ ನೋಡಿ ಆಕ್ಚುಲಿ A2 ಅಂದ್ರೆ ಏನಂದ್ರೆ ನೋಡಿ ಇಲ್ಲಿ ರೈತರು ನೇರವಾಗಿ ನಗದು ರೂಪದಲ್ಲಿ ಮತ್ತೆ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕಾರ್ಮಿಕರ ವೇತನ, ಇಂಧನ, ನೀರಾವರಿ ಇತ್ಯಾದಿಗಳಲ್ಲಿ ಮಾಡಿರುವಂತ ಎಲ್ಲ ಖರ್ಚುಗಳು ಇರ್ತಾವಲ್ಲ ಅದನ್ನ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು A2 ಅಂತ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಏನ್ ಮಾಡ್ತಾರೆ ಅಲ್ಲಿ MSP ಅಂತ ಫಿಕ್ಸ್ ಮಾಡ್ತಾರೆ.
ಹೌದಾ. ಯಾವುದೋ ಬೆಳೆಗೆ ಸುಮ್ಮನೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಷ್ಟು ಬೆಳೆದ್ರು, ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಅಲ್ಲಿ ಎಷ್ಟೆಲ್ಲ ಎಕ್ಸ್ಪೆಂಡಿಚರ್ ಆಯಿತು, ಅದೇನು ಮಾಡ್ತಾರೆ ಒಂದು ಕಡೆ ಮೆಜರ್ ಮಾಡಿಕೊಂಡು ಆ ಬೆಳೆಗೆ ಏನು ಮಾಡ್ತಾರೆ ಅಂದರೆ MSPಯನ್ನು ಫಿಕ್ಸ್ ಮಾಡಲಾಗುತ್ತೆ. ಅದನ್ನ ಏನು ಕರಿತೀವಿ ನಾವು A2 ಅಂತ ಕರೀತಾರೆ. ಇನ್ನೊಂದು ಬರುತ್ತೆ ಎರಡನೇದು A2FL ಅಂತ ಇದೆ. ಇನ್ನೊಂದು A2FL ಅಂತಂದ್ರೆ ಇಲ್ಲಿ ಏನು ಮಾಡ್ತಾರೆ ಆ್ಯಕ್ಚುಲಿ A2 ಬಂತು, A2 ಇಲ್ಲಿ ಬಂದಿದೆ, ಕಾರ್ಮಿಕರ ವೇತನ ಬಂತು, ಬೀಜಗಳು ಬಂದವು, ಪೆಸ್ಟಿಸೈಡ್ಸ್ ಬಂತು, ಇನ್ಸೆಕ್ಟಿಸೈಡ್ಸ್ ಬಂತು, ಇರಿಗೇಷನ್ ಬಂತು. ಹೌದಾ, ಇದನ್ನ ನಾವು A2 ಅಂತ ಕರಿತೀವಿ. ಇಲ್ಲಿ ಏನು ಮಾಡಿದ್ರೆ ಹೊಸದಾಗಿ FL ಅಂತ ಸೇರಿಸಿದ್ದಾರೆ ನೋಡಿ. ಏನಂತ ಇಲ್ಲಿ ಕುಟುಂಬದ ಕಾರ್ಮಿಕರು ಕೂಡ ಏನು ಮಾಡ್ತಾರೆ ಅಂದರೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಹೌದಾ, ಅವರ ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಹೊಲಕ್ಕೆ ಅವರು ಕೂಡ ದುಡಿತಾರೆ. ಸೊ ಹಾಗಾಗಿ ಅದನ್ನು ಕೂಡ ಏನು ಮಾಡ್ತಾರೆ ಕೌಂಟ್ ಮಾಡ್ಕೊಳ್ತಾರೆ, ಲೇಬರ್ಸ್ ಆಗಿ ಕೌಂಟ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಫ್ಯಾಮಿಲಿ ಲೇಬರ್ಸ್ ಅಂತ ಕರಿತೀವಿ. FL ಅಂದರೆ ಫ್ಯಾಮಿಲಿ ಲೇಬರ್ಸ್ ಅಂತ ಕರಿತಾರೆ. ಅದನ್ನು ನಾವು ಸೆಕೆಂಡ್ ಇದರಲ್ಲಿ ತರುವಂಥದ್ದು. ಮೂರನೇದು ಬರುತ್ತೆ C2 ಅಂತ ಬರುತ್ತೆ ನೋಡಿ. ಹೌದಾ, ಮೂರನೇದು ಏನಂದ್ರೆ C2 ಏನು ಮಾಡ್ತದೆ ಆ್ಯಕ್ಚುಲಿ ಇದರಲ್ಲಿ ನೋಡಿ, ಇಲ್ಲಿ ಅಂದರೆ ಕಾಂಪ್ರಿಹೆನ್ಸಿವ್ ಆಗಿರುವಂಥ ಒಂದು ಎಕ್ಸ್ಪೆಂಡಿಚರನ್ನು ಮೆನ್ಷನ್ ಮಾಡಲಾಗಿದೆ. ಅಂದರೆ ಇಲ್ಲಿ ಏನಿದೆ A2 ಬರುತ್ತೆ, ಅಂದರೆ A2 ಅಂದ್ರೆ ಏನು ಬರುತ್ತೆ, ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕಾರ್ಮಿಕರ ವೇತನ, ಇಂಧನ, ಇರಿಗೇಷನ್ ಬರುತ್ತೆ. FL ಅಂದರೆ ಅಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಕೂಡ ಲೇಬರ್ಸ್ ಆಗಿ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಕೂಡ ಪೇಮೆಂಟ್ ಕೂಡ ಇದರಲ್ಲಿ ಬರುತ್ತೆ. ಇನ್ನು C2 ಏನು ಹೇಳ್ತಾರೆ ಅಂದ್ರೆ ನೋಡಿ, ಇಲ್ಲೇನಂದ್ರೆ ಬಾಡಿಗೆ ಅಂತ ಹೇಳ್ತಾರೆ. ಇದ್ರ ಬಾಡಿಗೆ ನೀವೇನಾದ್ರೂ ಕೂಡ ಹೊಲವನ್ನ ಲೀಸಿಗೆ ತಗೊಂಡ್ರೆ ಅವಾಗ ಏನು ಮಾಡಬೇಕಾಗುತ್ತೆ, ಅದಕ್ಕೆ ರೆಂಟ್ ಕಟ್ಟಬೇಕಾಗುತ್ತೆ. ಆಗ ಅದನ್ನು ಕೂಡ ಇಲ್ಲಿ ಇದು ಮಾಡ್ತಾರೆ. ಸೊ ಆಮೇಲೆ ನೀವೇನಾದ್ರೂ ಕೂಡ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಏನು ಮಾಡಿರ್ತಾರೆ, ಔಟ್ಸೈಡ್ ಅಲ್ಲಿ ಲೋನ್ಸ್ ತಗೊಂಡಿರ್ತಾರೆ, ಅದಕ್ಕೆ ಬಡ್ಡಿ ಕೂಡ ಏನಂದ್ರೆ ಇದರಲ್ಲಿ ಸೊ ಹಾಕ್ತಾರೆ. ಅದನ್ನೇನಂತ ಕರಿತೀವಿ ನಾವು C2 ಅಂತ ಕರೀತಾರೆ. ಓಕೆ, ಆದರೆ ರೈತರು ಏನು ಮಾಡ್ತಾರೆ ಅಂದ್ರೆ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಈ C2 ಅನ್ನ ನೀವು ಅನ್ವಯಗೊಳಿಸ್ರಿ ಅಂತ ಹೇಳ್ತಾರೆ. ಬಟ್ ಸರ್ಕಾರ ಮಾಡುತ್ತೆ ಬರೀ A2 ಮಾತ್ರನೇ. A2 ಅಂಡರ್ ಮಿಲಿಯನ್ ಅಂದರೆ ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಏನಂದ್ರೆ ಈ ಒಂದು MSPಯನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರಿಂದ ರೈತರಿಗೆ ಎಲ್ಲೋ ಒಂದು ಕಡೆ ಅಷ್ಟು ಲಾಭ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ರೈತರು ಏನು ಹೇಳ್ತಾರೆ, ನೀವು C2 ಅನ್ನ ಮಾಡಿ ನಮಗೆ, ಅವಾಗ ಏನಾಗುತ್ತೆ ನಾವು ಬೆಳೆದ ಬೆಳೆಗಳಿಗೆ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ C2 ಮಾಡೋಕ್ಕೆ ಸರ್ಕಾರಗಳು ಒಪ್ತಾ ಇಲ್ಲ. ಈವನ್ ಏನಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ಹಸಿರು ಕ್ರಾಂತಿ ಪಿತಮಾಗಿರುವಂತ ಯಾರು ಸ್ವಾಮಿನಾಥನ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೀವು C2 ಮಾಡ್ರಿ ಅಂದ್ರೆ MSPಯನ್ನ C2 ಮೇಲ್ಗಡೆನೆ C2 ಆಧಾರದ ಮೇಲ್ಗಡೆ ಫಿಕ್ಸ್ ಮಾಡಿದಾಗುತ್ತೆ. ಆವಾಗ ನಮ್ಮ ದೇಶದಲ್ಲಿ ರೈತರು ತುಂಬಾ ಬೆನಿಫಿಟ್ ಆಗ್ತಾರೆ. ಅದರಿಂದ ನೀವು ಮಾಡುವಂತ ಒಂದು ಕೆಲಸ ಕೂಡ ಏನಾಗುತ್ತೆ, ಸಾರ್ಥಕತೆ ಆಗುತ್ತೆ ಅಂತ ಮಾಡ್ತಾರೆ. ಅಂದ್ರೆ ಅವರು ಸರ್ಕಾರಕ್ಕೆ ಸಾಕಷ್ಟು ಸಲಹೆ ಕೊಟ್ಟಿದ್ದಾರೆ, ಆದ್ರೆ ಇವತ್ತಿಗೂ ಕೂಡ ಯಾವುದೇ ಸರ್ಕಾರಗಳು ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಓಕೆನಾ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ MS ಸ್ವಾಮಿನಾಥನ್ ಇದಾರಲ್ಲ, ಇವರನ್ನ ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಹೌದಾ, ಅದೇ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅದೇ ರೀತಿ ಡಾಕ್ಟರ್ ನಾರ್ಮನ್ ಬೋರ್ಲಾಗೋ ಕೇಳಿದಿರಾ? ಡಾಕ್ಟರ್ ನಾರ್ಮನ್ ಬೋರ್ಲಾಗೋ ಈಸ್ ಕಾಲ್ಡ್ ದ ಬೋರ್ಲಾಗೋ is called the father of the international global green revolution ಅಂತ ಕರಿತೀವಿ. ಹೌದಾ, ಇವರನ್ನ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ನಾರ್ಮನ್ ಬೋರ್ಲಾಗ್ ಅವರನ್ನ. ಅದೇ ರೀತಿ MS ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಸೊ ಹಾಗಾಗಿ ಇದಿಷ್ಟು ಗೊತ್ತಿರಬೇಕಾಗುತ್ತೆ ರಿಗಾರ್ಡಿಂಗ್ ದ MSP ಅಂತ. ಓಕೆನಾ. ಜೊತೆಗೆ ನೋಡಿ, ಇದರಿಂದ ಏನಾಗುತ್ತೆ ಅಂದ್ರೆ ಆಕ್ಚುಲಿ ರೈತರಿಗೆ ಸಾಕಷ್ಟು ಕಡೆ ಏನಂದ್ರೆ ಒಂಥರ ಅಷ್ಟು ಸರಿಯಾಗಿ ಬೆನಿಫಿಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ಹೌದಾ, ಯಾಕಂದ್ರೆ ನಾನು ನಿಮ್ಗೆಲ್ಲ ಗೊತ್ತಿರುವಂತೆ ನೋಡಿ, ನಾವು ಇಷ್ಟೆಲ್ಲ ಕೂಡ ಯುವಕರಾದ್ರೂ ಕೂಡ ನಮಗೆ ಇವತ್ತಿಗೂ ಕೂಡ APMC ಅಂದ್ರೆ ಗೊತ್ತಿಲ್ಲ ನಮಗೆ. ಹೌದಾ, MSP ಏನ್ ಮಾಡ್ತಾರೆ ಅಂದ್ರೆ ರೈತರು ಏನ್ ಮಾಡ್ತಾರೆ ಆಕ್ಚುಲಿ ಬೆಳೆಗಳನ್ನ ಏನಂದ್ರೆ ತುಂಬಾ ಅವಸರಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯಾರೋ ಮಧ್ಯವರ್ತಿಗಳಿಗೆ ಮಾಡ್ತಾರೆ. ಹಾಗಾಗಿ ಇವತ್ತಿಗೂ ಕೂಡ ಎಷ್ಟೋ ಜನ ಅಂದ್ರೆ ನಿಯರ್ಲಿ ನಮ್ಮ ದೇಶದಲ್ಲಿರುವಂತ more than 40% ರೈತರಿಗೆ MSP ಅಂದ್ರೇನೆ ಗೊತ್ತಿಲ್ಲ. ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತದ ಏನ್ ಮಾಡ್ತಾರೆ, ಈಗ ಕಾಟನ್ ಬೆಳಿತಾರೆ, ಕಾಟನ್ ಮಾಡುತ್ತೆ MSPಗೆ ಯಾವುದೋ ಒಂದು ರೇಟ್ ಹಾಕಿರ್ತಾರೆ, ಅದನ್ನೇನಾದ್ರೆ ಇವರು ಬರೀ ಅರ್ಧ ರೇಟಿಗೆ ಕೊಟ್ಬಿಡ್ತಾರೆ, ಅವರಿಗೆ MSPಗೆ ಗೊತ್ತಿರಂಗಿಲ್ಲ. ಮತ್ತೇನಂದ್ರೆ MSPಲಿ ಹೋದ್ರಾಗುತ್ತೆ ಅವರಿಗೆಲ್ಲ ಸೊ ಆಧಾರ್ ಕಾರ್ಡ್ ಕೊಡಿ, ಆಮೇಲೆ ಪಾಣಿ ಕೊಡ್ರಿ, ಇವೆಲ್ಲ ಅಂದ್ರೆ ಸಾಕಷ್ಟು ಒಂದು ಫಾರ್ಮುಲೇಷನ್ ಇರ್ತವೆ. ಹಾಗಾಗಿ ರೈತರಿಗೆಲ್ಲ ಒಂದು ಕಡೆ ಅದು ಒಂಥರ ಬರ್ಡನ್ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಇದರಿಂದ ಏನಂದ್ರೆ ಎಷ್ಟೋ ಜನ ನಮ್ಮ ದೇಶದ ರೈತರಿಗೆ MSP ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಅಂದ್ರೆ ಅದು ಬರೀ ಮೇಜರ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಈ ಒಂದು MSP ಅಲ್ಲಿ ಬರೀ ಗೋಧಿ ಮತ್ತೆ ಅಕ್ಕಿಗಳ ಮಾತ್ರನೇ ಜಾಸ್ತಿ ತಗೊಳುತ್ತೆ. ಯಾಕಂದ್ರೆ ಅದರಿಂದ ಏನ್ ಮಾಡ್ತಾರೆ ಅವರು ಈ PDS ಸಪ್ಲೈ ಮಾಡ್ಬೇಕಲ್ಲ. ಸೊ ಹಾಗಾಗಿ ಬೇರೆ ಬೆಳೆಗಳನ್ನ ಅಷ್ಟು ಕೇರ್ ಮಾಡ್ತಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಇದರಿಂದ ರೈತರಿಗೆ ಬೆನಿಫಿಟ್ ಆಗ್ತಲ್ಲ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ MSP ಅಂತ ಕರಿತೀವಿ. ಸೊ ಹಾಗಾಗಿ ಇದಿಷ್ಟು ಗೊತ್ತಿರಲಿ ರಿಗಾರ್ಡಿಂಗ್ ದ ಟಾಪಿಕ್ ಆಫ್ ದ MSP ಅಂತ. ಇನ್ನು ನೋಡಿ, ನಾಗಲೇ ಹೇಳ್ತಿದ್ದೆ ಆಕ್ಚುಲಿ ಈ ಕ್ರಾಪ್ಸ್ಗಳಿದೆಯಲ್ಲ ನಮ್ಮ ದೇಶದಲ್ಲಿ ಮಾಡಿದ್ವಿ 3 ತರ ಕ್ರಾಪ್ಸ್ಗಳನ್ನ ಬೆಳಿತೀವಿ ನಾವು. ಹೌದಾ, 3 ತರ ಅಂದ್ರೆ 3 ಸೀಸನ್ ಕ್ರಾಪ್ಸ್ ಬೆಳಿತೀವಿ. ಒಂದು ಖಾರಿಫ್ ಕ್ರಾಪ್ಸ್ ಅಂತ ಕರೀತಾರೆ. ಖಾರಿಫ್ ಕ್ರಾಪ್ಸ್ ಅಂದ್ರೆ ಕನ್ನಡದಲ್ಲಿ ಮುಂಗಾರು ಬೆಳೆಗಳನ್ನು ಕರಿತೀವಿ.
ಮುಂಗಾರು ಬೆಳೆಗಳಂತ ಕರೀತಾರೆ. ಇನ್ನೊಂದು ರಾಬಿ ಕ್ರಾಪ್ಸ್ ಅಂತ ಕರೀತಾರೆ. ಇದನ್ನ ಕನ್ನಡದಲ್ಲಿ ನಾವು ಹಿಂಗಾರು ಬೆಳೆಗಳಂತ ಕರಿತೀವಿ. ಹಿಂಗಾರು ಬೆಳೆಗಳಂತ ಕರಿತೀವಿ. ಮೂರನೇದು ಜೈದ್ ಕ್ರಾಪ್ಸ್ ಅಂತ ಕರೀತಾರೆ. ಜೈದ್ ಕ್ರಾಪ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಶರತ್ಕಾಲ ಅಂತ ಕರೀತಾರೆ. ಶರತ್ಕಾಲದ ಬೆಳೆಗಳಂತ ಕರೀತಾರೆ. ಸೊ ಹಾಗಾಗಿ ನೋಡಿ, ಈ ಖಾರಿಫ್ ಕ್ರಾಪ್ಸ್ ಇದೆಯಲ್ಲ, ಇದನ್ನೇನಂದ್ರೆ ಮೇಜರ್ ಆಗಿ ನಾವು ಮಾನ್ಸೂನ್ ಕ್ರಾಪ್ ಅಂತ ಕರಿತೀವಿ. ಅದನ್ನ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಬೆಳೆಗಳನ್ನು. ಸೊ ಹಾಗಾಗಿ ಇದರ ಒಂದು ಟರ್ಮ್ ನೋಡಿದ್ರೆ ಇದು ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಬೆಳೆಗಳನ್ನು ಬೆಳಿತೀವಿ. ಸಾಮಾನ್ಯವಾಗಿ ನಮಗೆ ಈ ಖಾರಿಫಲ್ಲಿ ಬಂದಾಗ ರೈಸ್ ಬೆಳಿತೀವಿ, ಮೆಕ್ಕೆಜೋಳ, ಸೋಯಾಬೀನ್, ಕಬ್ಬು, ಶುಗರ್ ಕೇನ್ ಇದೆ, ಆಮೇಲೆ ಗ್ರೌಂಡ್ ನಟ್ ತೆಂಗು ಇದೆ, ಸೊ ಆಮೇಲೆ ಕಾಟನ್ ಇದೆಯಲ್ಲ, ಇವೆಲ್ಲವನ್ನು ಕೂಡ ಕರಿತೀವಿ ನಾವು ಖಾರಿಫ್ ಕ್ರಾಪ್ಸ್ ಅಥವಾ ಮುಂಗಾರು ಬೆಳೆಗಳನ್ನು ಕರಿತೇವೆ. ಅದೇ ರೀತಿ ರಾಬಿ ಕ್ರಾಪ್ಸ್ ಇದೆಯಲ್ಲ, ಇದನ್ನ ನಾವೇನಂತ ಕರಿತೀವಿ, ಇದನ್ನ ಸಾಮಾನ್ಯವಾಗಿ ವಿಂಟರ್ ಸೀಸನ್ ಅಥವಾ ಇದನ್ನ ಚಳಿಗಾಲದಲ್ಲಿ ಬೆಳೆಗಳನ್ನ ಬೆಳಿತೀವಿ. ಅಂದ್ರೆ ರೇನ್ ಕಡಿಮೆ ಆಗಿರುತ್ತೆ. ಸೊ ಇದನ್ನ ಸಾಮಾನ್ಯವಾಗಿ ನಾವು ಅಕ್ಟೋಬರ್ ಇಂದ ಮಾರ್ಚ್ ಮಂತ್ ಅಲ್ಲಿ ಆಕ್ಚುಲಿ ಈ ಬೆಳೆಗಳನ್ನ ಬೆಳೆಯುವಂಥದ್ದು ನಮ್ಮ ದೇಶದಲ್ಲಿ. ಇಲ್ಲಿ ಸಾಮಾನ್ಯವಾಗಿ ವೀಟ್ ಗೋಧಿ ಬೆಳಿತೀವಿ, ಆಮೇಲೆ ಚಿಕ್ಪಿ ಬೆಳಿತೀವಿ, ಮಸ್ಟಾರ್ಡ್ ಸಾಸಿವೆ ಬೆಳಿತಾರೆ, ಆಲ್ಮಂಡ್ ಬೆಳಿತಾರೆ, ಬ್ರಾಕೋಲಿ ಬೆಳಿತಾರೆ. ಇವೆಲ್ಲ ಕೂಡ ಸಮ್ ಆಫ್ ದಿ ಕ್ರಾಪ್ಸ್ ಇಂದ ಸೊ ರಾಬಿ ಕ್ರಾಪ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಮೂರನೇದು ಬರುತ್ತೆ ಜೈದ್ ಕ್ರಾಪ್ಸ್ ಅಂತ ಕರಿತೀವಿ. ಹೌದಾ, ಇದನ್ನ ಶರತ್ಕಾಲದ ಬೆಳೆಗಳು ಅಥವಾ ಬೇಸಿಗೆಕಾಲದ ಬೆಳೆಗಳು ಅಂತ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಏನಂದ್ರೆ ನಾವು ಸಮ್ಮರ್ ಟೈಮಲ್ಲಿ ಬೆಳಿತೀವಿ, ಎಸ್ಪೆಷಲಿ ಮಾರ್ಚ್ ಇಂದ ಜೂನ್ ವರೆಗೆ. ಇಲ್ಲಿ ಮೇಜರ್ ಆಗಿ ನಾವು ಹಣ್ಣುಗಳು ಬೆಳಿತೀವಿ, ಹೌದಾ, ಫ್ರೂಟ್ಸ್ ಬೆಳಿತೀವಿ. ಸೊ ಆಮೇಲೆ ಕುಕುಂಬರ್ ವೆಜಿಟೇಬಲ್ಸ್ ಬೆಳಿತಾರೆ. ಸೊ ಇವುಗಳನ್ನ ನಾವು ಕಮಾಂಡದ ಜೈದ್ ಕ್ರಾಪ್ಸ್ ಅಂತ ಕರಿಬಹುದು. ಸೊ ಹಾಗಾಗಿ ಗೊತ್ತಿರಲಿ, ಖಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್, ಇನ್ನೊಂದು ಜೈದ್ ಕ್ರಾಪ್ಸ್ ಅಂತ ಕರೀತಾರೆ. ಓಕೆನಾ. ಇನ್ನು ನೋಡಿ, ಆಕ್ಚುಲಿ ಅಂದ್ರೆ MSP ಅನ್ನು ಆಕ್ಚುಲಿ ಅನೌನ್ಸ್ ಮಾಡಿದಾರಪ್ಪ ಅಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್ ಅಂತ ಇದೆ. ಹೌದಾ. ಸೊ ಹಾಗಾಗಿ ಈ ಕ್ಯಾಬಿನೆಟ್ ಕಮಿಟಿಗಳ ಬಗ್ಗೆ ಕೂಡ ಗೊತ್ತಿರಬೇಕು ನಿಮಗೆ. ರೀಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇದೆ. ಹೌದಾ. ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ ಅಂದ್ರೆ ಟೋಟಲ್ ಆಗಿ 8 ಕ್ಯಾಬಿನೆಟ್ ಕಮಿಟಿಗಳಿದೆ. ಎಷ್ಟಿದೆ? 8 ಕ್ಯಾಬಿನೆಟ್ ಸಮಿತಿಗಳಿದೆ. ಸೊ ಹಾಗಾಗಿ ಯಾವ್ದಂತ ನೋಡ್ತಗೋಣ, ಕ್ಯಾಬಿನೆಟ್ ಕಮಿಟಿ ಆನ್ ದಿ ಅಪಾಯಿಂಟ್ಮೆಂಟ್ಸ್ ಅಂತ ಕರೀತಾರೆ. ಹೌದಾ. ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, RBI ಗವರ್ನರ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ಅಪಾಯಿಂಟ್ ಮಾಡೋದು ಅಂಡರ್ ದ ಕ್ಯಾಬಿನೆಟ್ ಕಮಿಟಿ ಆನ್ ದ ಅಪಾಯಿಂಟ್ಮೆಂಟ್ಸ್ ಮಾಡ್ತಾರೆ. ಓಕೆ. ಇದರ ಅಧ್ಯಕ್ಷರಾಗಿರ್ತಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು, ಗೊತ್ತಿರಲಿ. ಓಕೆ. ಎರಡನೇದು ಕ್ಯಾಬಿನೆಟ್ ಕಮಿಟಿ ಆನ್ ದಿ ಅಕಾಮಡೇಷನ್ ಅಂತ ಕರೀತಾರೆ. ಹೌದಾ. ಇದರ ಅಧ್ಯಕ್ಷರಾಗಿರ್ತಾರೆ, ಗೊತ್ತಿರಲಿ, ಹೋಮ್ ಮಿನಿಸ್ಟರ್ ಆಫ್ ದ ಹೋಮ್ ಮಿನಿಸ್ಟರ್ ಅಂತ. ಗೃಹ ಸಚಿವರು ಆಕ್ಚುಲಿ ಕ್ಯಾಬಿನೆಟ್ ಕಮಿಟಿ ಆನ್ ದಿ ಅಕಾಮಡೇಷನ್ಗೆ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಕನಾಮಿಕ್ ಅಫೇರ್ಸ್, ಇದರ ಅಧ್ಯಕ್ಷರಾಗಿರುತ್ತದೆ ನಮ್ಮ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಆಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ದ ಪಾರ್ಲಿಮೆಂಟ್ ಅಫೇರ್ಸ್, ಇದರ ಅಧ್ಯಕ್ಷರಾಗಿರ್ತಾರೆ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್, ಪ್ರೆಸೆಂಟ್ ಆಗಿ ರಾಜನಾಥ್ ಸಿಂಗ್ ಇರ್ತಾರೆ. ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ ಆನ್ ದ ಪೊಲಿಟಿಕಲ್ ಅಫೇರ್ಸ್ ಅಂತ ಕರೀತಾರೆ. ಇದನ್ನ ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಾಕಷ್ಟು. ಓಕೆ. ನಾವು ಸೂಪರ್ ಕ್ಯಾಬಿನೆಟ್ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ದ ಪೊಲಿಟಿಕಲ್ ಅಫೇರ್ಸ್ ಅಂತ. ಇದರ ಅಧ್ಯಕ್ಷರಾಗಿರ್ತಾರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು. ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ ಆನ್ ದ ಸೆಕ್ಯೂರಿಟಿ, ಅಗೇನ್ ಚೀಫ್ ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್ ಆಫ್ ದಿಸ್ ಕಮಿಟಿ ಆಗಿರ್ತಾರೆ. ಅದೇ ರೀತಿ 2020-21ರಲ್ಲಿ ಹೊಸದಾಗಿ 2 ಕಮಿಟಿಗಳನ್ನು ಕೂಡ 2 ಸಮಿತಿಗಳನ್ನು ಕೂಡ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ ಅಥವಾ ಲಾಂಚ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ದ ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಅಂತ ಇದೆ, ಹಾಗೆ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಇವೆರಡು ಕೂಡ ಅಧ್ಯಕ್ಷರಾಗಿರ್ತಾರೆ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಹೌದಾ. ಹಾಗಾಗಿ ಈ ಅಕಾಮಡೇಷನ್ ಮತ್ತೆ ಪಾರ್ಲಿಮೆಂಟರಿ ಅಫೇರ್ಸ್ ಕಮಿಟಿ ಇದೆಯಲ್ಲ, ಇವನ್ನು ಹೊರತುಪಡಿಸಿ ಎಲ್ಲಾ ಕಮಿಟಿಗಳಿಗೆ ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಮನ್ ಆಫ್ ದ ಈ ಕ್ಯಾಬಿನೆಟ್ ಕಮಿಟಿ ಆಗಿರ್ತಾರೆ. ಸೊ ಹಾಗಾಗಿ ಇದಿಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಓಕೆ. ರೀಸೆಂಟ್ ಆಗಿ ಅಂದ್ರೆ ನಮಗೆ 2 ಹೊಸದಾಗಿ ಸೇರಿಸಿದ್ದಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ದ ಇನ್ವೆಸ್ಟ್ಮೆಂಟ್ ಅಂಡ್ ಗ್ರೋತ್ ಅಂತ ಇದೆ. ಅದೇ ರೀತಿ ಕ್ಯಾಬಿನೆಟ್ ಕಮಿಟಿ ಆನ್ ದ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ನ್ಯೂಲಿ ಅಡೆಡ್ ಕ್ಯಾಬಿನೆಟ್ ಕಮಿಟಿ ಇಂದ ದಿಸ್ ಅಂತ ಹೇಳ್ಬೋದು, ಪಾರ್ಲಿಮೆಂಟ್ ಅಂತ ಹೇಳ್ಬೋದು. ಓಕೆ. ಯಾ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಒಂದು ವಿಶೇಷವಂತ ಡೆವಲಪ್ಮೆಂಟ್ ಆಗಿದ್ದರಿಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಅದು ನಮ್ಮ ದೇಶದಲ್ಲ, ಗ್ಲೋಬಲ್ ಅಲ್ಲಿ. ಏನಂದ್ರೆ ಇತ್ತೀಚೆಗೆ ಐಸ್ಲ್ಯಾಂಡ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ ಜಗತ್ತಿನ ಅತಿ ದೊಡ್ಡ ಕಾರ್ಬನ್ ಡೈಆಕ್ಸೈಡ್ ಸಕ್ ಮಾಡುವಂತ ಒಂದು ಪ್ಲಾಂಟ್ ಅನ್ನ ಇತ್ತೀಚೆಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದೇನ್ ಮಾಡುತ್ತೆ, ಗಾಳಿಯಲ್ಲಿ ಇರುವಂತ ಕಾರ್ಬನ್ ಡೈಆಕ್ಸೈಡ್ ಮಾಡುತ್ತೆ, ಇದು ಸಕ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ದ ಓರ್ಕಾ ಅಂತ ಕರೀತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದನ್ನ ರೀಸೆಂಟ್ ಆಗಿ ಐಸ್ಲ್ಯಾಂಡ್ ಅಲ್ಲಿ ಸೆಟ್ ಅಪ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನಿದು ಓರ್ಕಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ದಿಸ್ ಇಸ್ ದ ಓರ್ಕ್ ಅಂತ ಕರೀತಾರೆ. ಇದೇ ಪ್ಲಾಂಟೇಶನ್ ಕಾಣಿಸ್ತಿಲ್ಲ, ದಿಸ್ ಇಸ್ ದ ಪ್ಲಾಂಟೇಶನ್ ಆಗಿದೆ. ನೋಡಿ, ಇದ್ರ ಮುಖಾಂತರ ಮಾಡುತ್ತೆ ಆಕ್ಚುಲಿ ಗಾಳಿಯಲ್ಲಿ ಬರುವಂತ ಕಾರ್ಬನ್ ಡೈಆಕ್ಸೈಡ್ ನ ಇದು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಏನ್ ಮಾಡುತ್ತೆ ಅದು, ಸೊ ಬೇರೆ ತರ ಇದು ಅಂದ್ರೆ ಓರ್ಕಾನ್ ಅಂತ ಏನಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಒಂದು ಪ್ಲಾಂಟೇಶನ್ ಅಂತ ಕರೀತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್.
ನೋಡಿ ರೀಸೆಂಟ್ ಆಗಿ ಜಗತ್ತಿನ ಅತಿ ದೊಡ್ಡದಾದಂತ ಏನಂತಂದ್ರೆ ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮಾಡುತ್ತೆ ಇದು ತನ್ನ ಹತ್ರ ಹೀರ್ಕೊಂಡು ಏನ್ ಮಾಡುತ್ತೆ ಆಕ್ಚುಲಿ ಇದು ಒಂದು ರಾಕ್ ಆಗಿ ಫಾರ್ಮೇಶನ್ ಮಾಡುತ್ತೆ ಇದನ್ನ ಒಂದು ಕಲ್ಲಾಗಿ ಫಾರ್ಮೇಶನ್ ಮಾಡುತ್ತೆ ಅಂತ ಅದು ರೀಸೆಂಟ್ ಆಗಿ ಐಸ್ಲ್ಯಾಂಡ್ ಅಲ್ಲಿ ಈ ತರದ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಡೆವಲಪ್ ಮಾಡಲಾಗಿದೆ ಓಕೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಓರ್ಕ್ ಅಂತ ಕರೀತಾರೆ ಓಕೆ ಅದ್ರ ಹೆಸರು ಕೊಟ್ಟಿದ್ದಾರೆ ಓರ್ಕ್ ಅಂತ ಕರೀತಾರೆ ಓರ್ಕ್ ಅಂದ್ರೆ ಆಕ್ಚುಲಿ ಐಸ್ಲ್ಯಾಂಡ್ ಭಾಷೆಯಲ್ಲಿ ಏನಂತಂದ್ರೆ ಇದನ್ನ ಎನರ್ಜಿ ಅಂತ ಕರೀತಾರೆ ಓಕೆ ಐಸ್ಲ್ಯಾಂಡಿಕ್ ಭಾಷೆಯಲ್ಲಿ ಆಕ್ಚುಲಿ ಓರ್ಕ್ ಅಂತಂದ್ರೆ ಎನರ್ಜಿ ಅಂತ ಕರೀತಾರೆ ಓಕೆನಾ ಸೊ ಇದರಲ್ಲಿ ಟೋಟಲ್ ಆಗಿ 4 ಮೇಜರ್ ಯೂನಿಟ್ಸ್ ಬರ್ತವೆ ಅದರ ಮುಖಾಂತರ ಏನ್ ಮಾಡುತ್ತೆ ಇದು ಕೆಲಸ ಮಾಡ್ತಾ ಹೋಗುತ್ತೆ ಹೌದಾ ಸೊ ಹಾಗಂದ್ರೆ ಇದರ ಮುಖಾಂತರ ಏನ್ ಮಾಡ್ಬೋದು ನಾವು ಸಾಕಷ್ಟು ಒಂದು ಬೆನಿಫಿಟ್ ಕೂಡ ಆಗುತ್ತೆ ರಿಗಾರ್ಡಿಂಗ್ ದ ಕ್ಲೈಮೇಟ್ ಚೇಂಜ್ ಆಗುವಂತ ಸಂದರ್ಭದಲ್ಲಿ ಸೊ ಹಾಗಾಗಿ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಗೊತ್ತಿರಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದಾರಪ್ಪ ಅಂದ್ರೆ ಸ್ವಿಟ್ಜರ್ಲೆಂಡ್ ನ ಕ್ಲೈಮ್ ವರ್ಕ್ಸ್ ಅಂತ ಒಂದು ಸಂಸ್ಥೆ ಇದೆ ಅದೇ ರೀತಿ ಐಸ್ಲ್ಯಾಂಡ್ ನ ಕಾರ್ಬಿಫಿಕ್ಸ್ ಅಂತ 2 ಸಂಸ್ಥೆಗಳಿಂದ್ರೆ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಅಥವಾ ಒಂದು ಪ್ಲಾಂಟೇಶನ್ ನ ಡೆವಲಪ್ ಮಾಡಿರುವಂತದ್ದು ಸ್ವಿಟ್ಜರ್ಲೆಂಡ್ ನ ಕ್ಲೈಮ್ ವರ್ಕ್ಸ್ ಅಂತಿದೆ ಅದೇ ರೀತಿ ಐಸ್ಲ್ಯಾಂಡ್ ನ ಕಾರ್ಬಿಫಿಕ್ಸ್ ಅಂತ ಕರೀತಾರೆ ಓಕೆನಾ ಜೊತೆಗೆ ನೋಡಿ ಈ ಏನು ಓರ್ಕಾನ್ ಅಂತ ಒಂದು ಪ್ಲಾಂಟ್ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ವರ್ಷಕ್ಕೆ ಸುಮಾರು 4000 ಟನ್ಸ್ ಏನ್ ಮಾಡುತ್ತೆ ಅಂತ ನೋಡಿ ಏನ್ ಮಾಡುತ್ತೆ 4000 ಟನ್ಸ್ ಅನ್ನ ಅಂದ್ರೆ ಗಾಳಿರುವಂತ ಕಾರ್ಬನ್ ಡೈಆಕ್ಸೈಡ್ ಇದು ಹೀರ್ಕೊಳ್ಳುತ್ತೆ ದಟ್ ಈಸ್ ದ ಕೆಪಾಸಿಟಿ ಆಫ್ ದ ದಿಸ್ ಓರ್ಕ್ ಅಂತ ಕರೀತೀವಿ ಅದೇ ರೀತಿ ಆಕ್ಚುಲಿ ಅಂದ್ರೆ ಅಮೆರಿಕದ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಇರುತ್ತೆ ಆಕ್ಚುಲಿ ಇದರ ಮುಖಾಂತರ ಏನ್ ಮಾಡುತ್ತೆ ಏನಂದ್ರೆ ಸುಮಾರು ನಾವು ಒಂದು ವರ್ಷಕ್ಕೆ ಏನಂದ್ರೆ 870 ಕಾರ್ಗಳನ್ನ ಕೊಂಡ್ಕೊಳ್ತೀವಲ್ಲ ಅದ್ರ ಏನ್ ಕ್ಯಾಸ್ಟ್ ಅದ್ರ ಏನ್ ಎಮಿಷನ್ ಮಾಡುತ್ತಲ್ಲ ಅದ್ರ ಎಮಿಷನ್ ಏನು ಮಾಡುತ್ತೆ ಸೊ ಇದು ಹೀರ್ಕೊಳ್ಳುತ್ತೆ ಅಂತ ಸೊ ಇದರಿಂದ ಸಾಕಷ್ಟು ಬೆನಿಫಿಟ್ ಅಂತ ಹೇಳ್ತಾರೆ ಸೊ ದಟ್ ಈಸ್ ಕಾಲ್ಡ್ ದ ಓರ್ಕ್ ಅಂತ ಕರೀತಾರೆ ಓಕೆ ಹಾಗೆ ಇನ್ನು ಈ ಓರ್ಕದಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ ನೋಡಿ ಅಂದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಏನಂದ್ರೆ ಗಾಳಿಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಮಾಡುತ್ತೆ ಅದು ತನ್ನ ಹತ್ರ ಹೀರ್ಕೊಳ್ಳೋದು ಏನ್ ಮಾಡುತ್ತೆ ಅದ್ರ ಮುಖಾಂತರ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಆ ಒಂದು ಬಾಕ್ಸ್ ಅಲ್ಲಿ ಮಾಡ್ಕೊಳ್ಳುತ್ತೆ ಹೌದಾ ಸೊ ಹಾಗೇನಾಗುತ್ತೆ ಟೆಂಪರೇಚರ್ ರೈಸ್ ಮಾಡಿ ಏನ್ ಮಾಡುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ನ ಏನ್ ಮಾಡುತ್ತೆ ಬೇರೆ ತರ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಹೌದಾ ಸೊ ಹಾಗೇನಾಗುತ್ತೆ ಇದು ಫೈನಲ್ ಆಗಿ ಏನಂದ್ರೆ ಒಂಥರ ಬಾಸಾಲ್ಟ್ ರಾಕ್ ಆಗಿದ್ದು ಫಾರ್ಮೇಶನ್ ಮಾಡುತ್ತೆ ಅಂತ ಸೊ ಇದರಿಂದ ಸಾಕಷ್ಟು ಬೆನಿಫಿಟ್ ಇರುವಂತ ಹೇಳುವುದು ಓಕೆನಾ ಜೊತೆಗೆ ಇದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ನಾವು ಏನ್ ಮಾಡಬಹುದು ಈ ಕಾರ್ಬನ್ ಕ್ಯಾಪ್ಚರ್ ಮಾಡಿದಂಗೆ ಆಗುತ್ತೆ ಸ್ಟೋರೇಜ್ ಮಾಡಿದಂಗೆ ಆಗುತ್ತೆ ಮತ್ತೆ ನಮ್ಮ ಏನು ಈ ಗ್ರೀನ್ ಹೌಸ್ ಗ್ಯಾಸ್ ಜಾಸ್ತಿ ಆಗ್ತಾ ಇದೆ ಅಥವಾ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅದನ್ನ ರಿಡ್ಯೂಸ್ ಮಾಡ್ಕೊಳ್ಳೋಕೆ ಏನಾಗುತ್ತೆ ಇದು ಈ ಒಂದು ಓರ್ಕ್ ಅನ್ನುವಂತ ಒಂದು ಪ್ಲಾಂಟೇಶನ್ ತುಂಬಾ ಬೆನಿಫಿಟ್ ಆಗುತ್ತೆ ಬಟ್ ಆದ್ರೆ ಇದಕ್ಕೆ ತಂದೆ ಅಂತ ಒಂದು ಚಾಲೆಂಜ್ ಇದೆ ಯಾಕಂದ್ರೆ ಇದು ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿದೆ ಇದಕ್ಕೆ ತುಂಬಾ ಎಕ್ಸ್ಪೆಂಡಿಚರ್ ಬೇಕು ಮತ್ತೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಬೇಕಾಗುತ್ತೆ ಸೊ ಆ ಕಾರಣಕ್ಕಾಗಿ ಇದನ್ನ ಕೈಗೊಳ್ಳೋದು ತುಂಬಾ ಕಷ್ಟ ಬಟ್ ಆದ್ರೆ ಮೇಜರ್ ಆಗಿ ಮುಂದಿನ ದಿನಗಳಲ್ಲಿ ಮೇಬಿ ಇದರ ಒಂದು ಪ್ರೊಸೆಸ್ ಕೂಡ ಈಸಿ ಆಗ್ಬಹುದು ಅಂತ ಹೇಳ್ತಾರೆ ದಟ್ ಈಸ್ ಕಾಲ್ಡ್ ದ ಓರ್ಕ್ ಅಂತ ಕರೀತಾರೆ ಓಕೆ ಇದು ಮಾಡಿರುವಂತದ್ದು ಇನ್ ದ ಐಸ್ಲ್ಯಾಂಡ್ ಅಂತ ಗೊತ್ತಿರಲಿ ನಿಮಗೆ ಓಕೆ ಯಾ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ಎಸ್ ರೀಸೆಂಟ್ ಆಗಿ ಮತ್ತೆ ಚಂದ್ರಯಾನ 2 ಎನ್ನುವಂಥದ್ದು ನ್ಯೂಸ್ ಅಲ್ಲಿ ಇದೆ ಸೊ ಆಲ್ರೆಡಿ ಇದು ನಮ್ಗೆ 2019 ನ್ಯೂಸ್ ಅಲ್ಲಿ ಇತ್ತು ಬಟ್ ಬಹಳ ಕೊನೆಯಲ್ಲಿ ಸಾಕಷ್ಟು ನಿರಾಶೆ ಮಾಡಿತ್ತು ಈ ಒಂದು ಸ್ಯಾಟಲೈಟ್ ಅಂತ ಇರ್ಬೋದು ಬಟ್ ಆದ್ರೆ ರೀಸೆಂಟ್ ಆಗಿ ಮತ್ತೆ ಇದ್ರ ಮುಖಾಂತರ ಒಂದು ಕೆಲವೊಂದು ಪಾಸಿಟಿವ್ ಒಂದು ಏನಂದ್ರೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ರಿಗಾರ್ಡಿಂಗ್ ದ ಚಂದ್ರಯಾನ 2 ಅಂತ ಕರೀತಾರೆ ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ ನೋಡಿ ರೀಸೆಂಟ್ ಆಗಿ ಆಕ್ಚುಲಿ ಅಂದ್ರೆ ಈ ಚಂದ್ರಯಾನ 2 ಏನಂದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಏನ್ ಮಾಡ್ತಾ ಇರುವಂತಹ ಮಷಿನ್ಸ್ ಗಳು ನಮ್ಮ ಇಸ್ರೋ ಸೆಂಟರ್ ಗಳಿಗೆ ತಲುಪಿಸ್ತಾ ಇದೆ ಹೌದಾ ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ ನೋಡಿ ರೈಟ್ ಯಾಕಂದ್ರೆ ನಮಗೆ ಕಳೆದ 2 ವರ್ಷದಲ್ಲಿ ಏನಾಗುತ್ತೋ ಆರ್ಬಿಟ್ರು ಮತ್ತೆ ಏನು ಒಂದು ಸಿಸ್ಟಮ್ ಏನಾಗ್ತದೆ ಅಂದ್ರೆ ಅವೆಲ್ಲ ಕೂಡ ಅಲ್ಲಿ ಕೊಲ್ಯಾಪ್ಸ್ ಆಗಿ ಲಾಸ್ಟ್ ಅಲ್ಲಿ ಏನಾಗ್ತಿತ್ತು ಒಂದು ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು ಹೌದಾ ನಮ್ಮ ಮುಂದಿರುವಂತ ಸೌತ್ ಪೋಲ್ ಏನ್ ಮಾಡಬೇಕಾಗಿತ್ತು ಸಾಫ್ಟ್ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿಂದ ಏನಾಗುತ್ತೆ ಕೆಲವೊಂದು ಈ ಲ್ಯಾಂಡರ್ ಮತ್ತೆ ರೋವರ್ಸ್ ಗಳಿದ್ದಾವಲ್ಲ ಏನಾಗ್ತವೆ ಫೈನಲಿ ಲಾಸ್ಟ್ ಏನಾಗ್ತವೆ ಅವುಗಳು ಸ್ಟಕ್ ಆಗ್ತವೆ ಅದರಿಂದ ಏನಾಗುತ್ತೆ ಅದು ಸಾಫ್ಟ್ ಲ್ಯಾಂಡಿಂಗ್ ಆಗಂಗಿಲ್ಲ ಆ ಕಾರಣಕ್ಕೆ ಏನಾಗುತ್ತೆ ಅಲ್ಲಿಂದ ಒಂದು ಕನೆಕ್ಟಿವಿಟಿ ಕಳ್ಕೊಳ್ಳುತ್ತೆ ಈ ಒಂದು ಚಂದ್ರಯಾನ 2 ಮಿಷನ್ ಅಂತ ಕರೀತಾರೆ ಹೌದಾ ಸೊ ಹಾಗಾಗಿ ನೋಡಿ ಅದು ಕಳ್ಕೊಂಡ್ರು ಕೂಡ ಏನಾಗುತ್ತೆ ಅಂದ್ರೆ ಅದರಿಂದ ನಮಗೆ ಪ್ರಸ್ತುತವಾಗಿ ಪ್ರೆಸೆಂಟ್ ಆಗಿ ಹಲವಾರು ಇನ್ಫಾರ್ಮೇಶನ್ಗಳು ಇಸ್ರೋಗಳಿಗೆ ಸಿಗ್ತಾ ಅಂದ್ರೆ ಒಂದು ಏನು ಇನ್ಸ್ಟ್ರೂಮೆಂಟ್ಗಳು ಇದೆಯಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ಕೊಡ್ತದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಇತ್ತೀಚಿನ ಒಂದು ಇಸ್ರೋ ರಿಪೋರ್ಟ್ ನೋಡ್ತಾ ಹೋದ್ರೆ ಏನಾಗ್ತದೆ ಆಕ್ಚುಲಿ ಏನು ನಮ್ಮ ಚಂದ್ರಯಾನ 2 ಮಿಷನ್ ಇದೆಯಲ್ಲ ಅದೇನ್ ಮಾಡಿದೆ ಕೆಲವೊಂದು ಇನ್ಫಾರ್ಮೇಶನ್ ಅಂತ ಈಗ ಇಸ್ರೋ ಸೆಂಟರ್ಗಳಿಗೆ ಕಳಿಸ್ತಾ ಇದೆ ಪ್ರಸ್ತುತವಾಗಿ ಏನಂತ ನೋಡಿ ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಅಣುಗಳ ಉಪಸ್ಥಿತಿಯನ್ನ ಅದು ಕನ್ಫರ್ಮ್ ಮಾಡಿದೆ ಈ ಚಂದ್ರಯಾನ 2 ಅಂತ ಹೌದಾ ಅಂದ್ರೆ ಚಂದ್ರಲ್ಲಿರುವಂತ H2 ಅಣುಗಳ ಇರುವಿಕೆ ಬಗ್ಗೆ ಮಿಷನ್ ಅತ್ಯಂತ ನಿಖರವಾದ ಮಾಹಿತಿಯನ್ನು ಕೂಡ ಇಸ್ರೋಕ್ಕೆ ನೀಡಿದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಯಾಕಂದ್ರೆ ನಮ್ಮ ಮೇನ್ ಇಂಟೆನ್ಷನ್ ಕೂಡ ಇದಾಗಿತ್ತು ಅಂದ್ರೆ ಅಲ್ಲಿ ನೀರಿನ ಒಂದು ಪ್ರಮಾಣವನ್ನು ಅಂದ್ರೆ ನೀರಿನ ಮಟ್ಟವನ್ನು ಕಂಡುಹಿಡಿಯುವುದು ಕೂಡ ಆ ಒಂದು ಚಂದ್ರಯಾನ 2 ಒಂದು ಪ್ರಮುಖ ಉದ್ದೇಶವಾಗಿತ್ತು ಇದು ಅದನ್ನ ಸಕ್ಸಸ್ ಮಾಡಿದೆ ಅಂತ ಹೇಳ್ಬೋದು
ಅದೇ ರೀತಿ ಎರಡನೇ ದಿನದ ನೋಡಿ ಅಲ್ಲಿ ಸಾಕಷ್ಟು ಅಂಶಗಳ ಅಂದ್ರೆ ಸೂಕ್ಷ್ಮ ಅಂಶಗಳ ಉಪಸ್ಥಿತಿಯನ್ನು ಕೂಡ ಏನ್ ಮಾಡಿದೆ ಅದು ಕಂಡುಹಿಡಿತಾ ಇದೆ. ಒಂದು ಅದೇ ಹೇಳ್ತಾ ಇದೆ ಅಲ್ಲಿ ಕ್ರೋಮಿಯಂ ಇದೆಯಂತೆ, ಮ್ಯಾಂಗನೀಸ್, ಸೋಡಿಯಂ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಕೂಡ ಏನಾಗುತ್ತೆ ಚಂದ್ರಯಾನ 2 ಒಂದು ಸೆನ್ಸಿಂಗ್ ರಿಮೋಟ್ ಏನಂದ್ರೆ ಇಸ್ರೋಗಳಿಗೆ ಈ ಒಂದು ಇನ್ಫಾರ್ಮೇಶನ್ ಕೂಡ ರೀಸೆಂಟ್ ಆಗಿ ಫಾರ್ವರ್ಡ್ ಮಾಡಿದೆ ಅಂತ ಹೇಳ್ತಾರೆ. ಓಕೆನಾ. ಜೊತೆಗೆ ಈ ಇನ್ಫಾರ್ಮೇಶನ್ ಇರ್ಬೋದು ನಾವು ಸಾಕಷ್ಟು ಚಂದ್ರನ ಮೇಲೆ ಇನ್ನು ವಿವಿಧ ರೀತಿಯ ಆವಿಷ್ಕಾರಗಳು ಮಾಡೋಕ್ಕೆ ಮತ್ತೆ ಅಲ್ಲಿರುವಂತಹ ಶಿಲಾಪಾಕದ ಮೂಲವನ್ನು ತಿಳ್ಕೊಳ್ಳೋಕೆ ಆಮೇಲೆ ಅದರ ವಿಕಾಸವನ್ನು ಅರ್ಥ ಮಾಡ್ಕೊಳ್ಳೋಕೆ ಏನಂದ್ರೆ ಸಾಕಷ್ಟು ವೈಜ್ಞಾನಿಕವಾಗಿದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ ಇಸ್ರೋ ಇತ್ತೀಚೆಗೆ ತನ್ನ ಒಂದು ವರದಿಯಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಸೊ ಹೌದಾ, ದಟ್ ಈಸ್ ಕಾಲ್ಡ್ ದ ಚಂದ್ರಯಾನ 2 ಮಿಷನ್ ಅಂತ ಕರೀತಾರೆ. ಹೌದಾ. ಇನ್ನು ಜೊತೆಗೆ ಏನಂದ್ರೆ ನೋಡಿ ಅಲ್ಲಿರುವಂತ ಏನು ಸೌರ ಜ್ವಾಲೆಗಳನ್ನು ಕರಿತೀವಿ ಹೌದಾ, ಸೋಲಾರ್ ಪೇರ್ಸ್ ಬಗ್ಗೆ ಕೂಡ ಇದು ಸಾಕಷ್ಟು ಮಾಹಿತಿಯನ್ನ ನೀಡಿರುವಂತದ್ದಾಗಿದೆ. ಜೊತೆಗೆ ಅಲ್ಲಿರುವಂತ ರೆಗೊಲಿತ್ ಅಂದ್ರೆ ಕೆಳಬಂಡೆಗಳ ಬಗ್ಗೆ, ಅಲ್ಲಿರುವಂತ ಹೋಲ್ಸ್ಗಳ ಬಗ್ಗೆ ಮತ್ತೆ ಸಾಕಷ್ಟು ಲ್ಯಾಂಡಿಂಗ್ ಮತ್ತೆ ಅಲ್ಲಿ ಸೈಡ್ಗಳ ಬಗ್ಗೆ ಕೂಡ ಅಂದ್ರೆ ಇನ್ಫಾರ್ಮೇಶನ್ ಕೂಡ ರೀಸೆಂಟ್ ಆಗಿ ಈ ಒಂದು ಚಂದ್ರಯಾನ 2 ಇಸ್ರೋಗೆ ಮಾಹಿತಿಯನ್ನ ನೀಡಿರುವಂತದ್ದು. ಸೊ ಹಾಗಾಗಿ ಇವೆಲ್ಲ ಕೂಡ ನಾವು ತುಂಬಾ ಸೈಂಟಿಫಿಕಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಫ್ಯೂಚರ್ ಒಂದು ರಿಸರ್ಚ್ಗೋಸ್ಕರ, ರೈಟ್. ಇನ್ನು ಚಂದ್ರಯಾನ 2 ನಿಮಗೆಲ್ಲ ಗೊತ್ತಿರುವಂತ ಇದನ್ನ 2019ರಲ್ಲಿ ನಾವು ಇಸ್ರೋ ಏನ್ ಮಾಡುತ್ತೆ ಸೊ ಲಾಂಚ್ ಮಾಡುತ್ತೆ ಥ್ರೋ GSLV MK-3 ಅಂತ ಒಂದು ರಾಕೆಟ್ ಮುಖಾಂತರ. ಹೌದಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಚಂದ್ರನ ದಕ್ಷಿಣ ಭಾಗದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿತ್ತು. ದಟ್ ಈಸ್ ಕಾಲ್ಡ್ ದ ಚಂದ್ರಯಾನ 2 ಮಿಷನ್ ಅಂತ ಕರೀತಾರೆ. ಓಕೆ. ಇಲ್ಲಿ ಪ್ರಮುಖವಾಗಿ 3 ಇನ್ಸ್ಟ್ರೂಮೆಂಟ್ಗಳನ್ನ ಗೊತ್ತಿರಲೇಬೇಕಾಗುತ್ತೆ. ಒಂದು ಆರ್ಬಿಟರ್, ಲ್ಯಾಂಡರ್, ಇನ್ನೊಂದು ರೋವರ್ ಅಂತ ಕರೀತಾರೆ. ಓಕೆ. ಚಂದ್ರಯಾನ 2 ಮಿಷನ್ ಅಲ್ಲಿ ನಾವು ಪ್ರಮುಖವಾಗಿ 3 ಇನ್ಸ್ಟ್ರೂಮೆಂಟ್ ಅನ್ನು ಬಳಸ್ತೀವಿ. ಆರ್ಬಿಟರ್, ಲ್ಯಾಂಡರ್, ರೋವರ್ ಅಂತ ಕರೀತಾರೆ. ಓಕೆ. ಇಲ್ಲಿ ನೋಡಿ ಈ ಲ್ಯಾಂಡರ್ ಇದೆಯಲ್ಲ ಇದಕ್ಕೆ ಹೆಸರು ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಲ್ಯಾಂಡರ್ಗೆ ಹೆಸರು ಕೊಟ್ಟಿದ್ರು ಇದೆಯಲ್ಲ ಲ್ಯಾಂಡರ್, ದಿಸ್ ಇಸ್ ದ ಲ್ಯಾಂಡರ್ ಅಂತ ಕರಿತೀವಿ. ಇದಕ್ಕೆ ಹೆಸರು ಏನು ಕೊಟ್ಟಿದ್ರು ಅಂದ್ರೆ ವಿಕ್ರಮ್ ಅಂತ ಕೊಟ್ಟಿದ್ದಾರೆ ಹೆಸರು. ಯಾಕಂದ್ರೆ ದ ಫೌಂಡರ್ ಆಫ್ ದ ಇಸ್ರೋ ವಿಕ್ರಮ್ ಸಾರಾಭಾಯ್, ಹಾಗಾಗಿ ಅಂದ್ರೆ ಅವ್ರ ಹೆಸರನ್ನ ಲ್ಯಾಂಡರ್ಗೆ ಇಟ್ಟಿದ್ರು. ಅದೇ ರೀತಿ ಈ ರೋವರ್ ಇದೆಯಲ್ಲ ಈ ರೋವರ್ ಕೂಡ ಒಂದು ಹೆಸರು ಕೊಟ್ಟಿದ್ರು, ಅದಕ್ಕೆ ಪ್ರಜ್ಞಾನ್ ಅಥವಾ ವಿಜ್ರಮ್ ಅಂತ ಕರೀತಾರೆ. ಇನ್ನು ಆರ್ಬಿಟರ್ ಅಂತ ಕರೀತಿದ್ರು. ಓಕೆ. ಆರ್ಬಿಟರ್ ಅಂತ ಕರೀತಾರೆ. ಹಾಗಾಗಿ 3 ಇನ್ಸ್ಟ್ರೂಮೆಂಟ್ ಗೊತ್ತಿರಬೇಕು. ರೋವರ್, ಪ್ರಜ್ಞಾನ, ಲ್ಯಾಂಡರ್, ವಿಕ್ರಮ್ ಹಾಗೆ ಆರ್ಬಿಟರ್ಗಳು 3 ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಅಂತ ಹೇಳ್ಬೋದು, ಅದರಲ್ಲಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಇನ್ನು ನಿಮ್ಗೆಲ್ಲ ಗೊತ್ತಿರುವಂತೆ ಅಂದ್ರೆ ನಮ್ಮ ದೇಶದಲ್ಲಿ ಫಸ್ಟ್ 2008ರಲ್ಲಿ ಮಾಡ್ತೀವಿ ನಾವು ಚಂದ್ರಯಾನ 1 ಅನ್ನ ಕಳಿಸ್ತೀವಿ ಸಕ್ಸಸ್ಫುಲ್ ಆಗಿ. ಹೌದಾ. 2008ರಲ್ಲಿ ಕಳಿಸ್ತೀವಿ. ಸೊ ಹಾಗಾಗಿ ಅದು ಚಂದ್ರಯಾನ 1 ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ರಾಕೆಟ್ ಯಾವ್ದು ಬಳಸ್ತೀವಿ ಅಂತಂದ್ರೆ PSLV C-11 ಬಳಸ್ತೀವಿ ನೋಡಿ. ಏನ್ ಮಾಡ್ತೀವಿ PSLV C-11 ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ C-11 ಅಂತ ರಾಕೆಟ್ ಅನ್ನ ಬಳಸ್ತೀವಿ ಇಂದ ಚಂದ್ರಯಾನ 1 ಮಿಷನ್ ಅಲ್ಲಿ. ಅದೇ ರೀತಿ ಚಂದ್ರಯಾನ 2 ಮಿಷನ್ ಬಳಸುವಂತ ರಾಕೆಟ್ ಯಾವ್ದಪ್ಪ ಅಂತಂದ್ರೆ GSLV Mark 3 ಅನ್ನ ಇದನ್ನ ಇಟ್ಸ್ ಆಲ್ಸೋ ಕಾಲ್ಡ್ ದಿ ಬಾಹುಬಲಿ ಅಂತ ಕರೀತಾರೆ. ಅಂತ ಕರೀತಾರೆ ಬಾಹುಬಲಿ ಅಂತ ಕರೀತಾರೆ. ಸೊ ಓಕೆನಾ. ಸೊ ಹಾಗಾಗಿ ಇದಿಷ್ಟು ರಿಗಾರ್ಡಿಂಗ್ ದ ಚಂದ್ರಯಾನ 2 ಅಂತ ಹೇಳ್ಬೋದು, ರೈಟ್. ಓಕೆ. ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.